ಯೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ಪರ್ಚಡ್ ಅನ್ನೋ ಹಿಂದಿ ಮೂವಿನೇ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಇದೀವಿ. ಆಕ್ಚುಲಿ ಈ ಮೂವಿಯಲ್ಲಿ ನ್ಯೂಡಿಟಿ ಸೀನ್ ಇರೋದ್ರಿಂದ ಇಂಡಿಯಾದಲ್ಲಿ ಈ ಮೂವಿಯನ್ನ ಬ್ಯಾನ್ ಮಾಡಿದ್ದಾರೆ. ನನಗೂ ಡೌಟ್ ಇದೆ, ಒಂದು ಮೂವಿಯಲ್ಲಿ ನ್ಯೂಡಿಟಿ ಇರ್ಲೇಬೇಕಾ? ನ್ಯೂಡಿಟಿ ಸೀನ್ ಬೇಕಲೇಬೇಕಾ? ಆ ಕಾಲದಲ್ಲಿ ಹೀರೋ ಹೀರೋಯಿನ್ ರೂಮ್ ಡೋರ್ ಅನ್ನ ಕ್ಲೋಸ್ ಮಾಡ್ಕೊಂಡು ಒಳಗಡೆ ಹೋದ್ರೇನೆ ಅರ್ಥ ಮಾಡ್ಕೊಬಿಡ್ತಾ ಇದ್ವಿ. ಈ ಕಾಲದಲ್ಲಿ ಕೇಳ್ಬೇಕಾ? ಹೀರೋ ಹೀರೋಯಿನ್ ನೋಡ್ಕೊಂಡ್ರೇನೆ ಸಾಕು, ನೆಕ್ಸ್ಟ್ ಏನಾಗುತ್ತೆ ಅಂತ ನಾವೇ ಅಸ್ಯೂಮ್ ಮಾಡ್ಕೋಬಹುದು. ಅಷ್ಟು ಇಂಪ್ರೂವ್ ಆಗ್ಬಿಟ್ಟಿದೀವಿ. ಹಾಗಿದ್ರು ನ್ಯೂಡಿಟಿ ಬೇಕಾ? ಕೇಳಿದ್ರೆ ಡೆವಲಪ್ಮೆಂಟ್, ಇಂಪ್ರೂವ್ಮೆಂಟ್, ಆಕ್ಟಿಂಗ್ ಸ್ಕಿಲ್ಸ್. ಆದ್ರೆ ಈ ಮೂವಿಯಲ್ಲಿ ವಿಷಯ, ಕಂಟೆಂಟ್ ತುಂಬಾ ಸೂಪರ್ ಆಗಿದೆ, ಚೆನ್ನಾಗಿದೆ, ನೋಡಬಹುದು. ಎಸ್ಪೆಷಲಿ ಹೆಂಗಸರು ಖಂಡಿತ ನೋಡಲೇಬೇಕು ಅಂತಹ ಸಿನಿಮಾ. ಸೊ ನೋಡೋಕು ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರಿಯದೆ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ನೀವು ಮಾಡೋ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸ್ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ನಲ್ಲಿ ನಮ್ಮ ಹೀರೋಯಿನ್ ಮತ್ತೆ ಅವಳ ಫ್ರೆಂಡ್ ಬಸ್ ಅಲ್ಲಿ ಬರ್ತಾ ಇದ್ದಾರೆ. ನಮ್ಮ ಹೀರೋಯಿನ್ ಗೆ ಮದುವೆ ಆಗಿ ಹಸ್ಬೆಂಡ್ ಇದ್ದಾನೆ. ಬಟ್ ಆದ್ರೆ ಆ ಗಂಡ ತುಂಬಾ ದೊಡ್ಡ ಕುಡುಕ. ಅದು ಮಾತ್ರ ಇಲ್ಲ, ಅವಳ ಹಸ್ಬೆಂಡ್ ಗೆ ಮಗು ಮಾಡ್ಕೊಳ್ಳೋ ಶಕ್ತಿನೇ ಇಲ್ಲ. ಆದ್ರಿಂದಾನೆ ಮದುವೆ ಆಗಿ ತುಂಬಾ ವರ್ಷಗಳ ನಂತರ ಕೂಡ ನಮ್ಮ ಹೀರೋಯಿನ್ ಗೆ ಇನ್ನ ಮಗು ಆಗಿಲ್ಲ. ಊರ್ ಜನರಿಗೆ ಗೊತ್ತಿರೋ ಮಟ್ಟಿಗೆ ಹೀರೋಯಿನ್ ಕೈಯಿಂದಾನೆ ಮಗು ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ, ಅವಳಿಗೇನೆ ಆ ಶಕ್ತಿ ಇಲ್ಲ ಅಂತ ಅನ್ಕೊಂಡಿದ್ದಾರೆ. ಇಂತಹ ಸಿಚುವೇಶನ್ ಅಲ್ಲೇ ಹೀರೋಯಿನ್ ಇದ್ದಾಳೆ. ಹೀರೋಯಿನ್ ಫ್ರೆಂಡಿಗೂ ಮದುವೆ ಆಗಿದೆ. ಬಟ್ ಆದ್ರೆ ಅವಳ ಗಂಡ ಸತ್ತೋಗ್ಬಿಟ್ಟಿದ್ದಾನೆ. ಚಿಕ್ಕ ವಯಸ್ಸಿನಿಂದಾನೆ ಅವಳ ಮಗನನ್ನ ಸಿಂಗಲ್ ಮದರ್ ಆಗಿ ಬೆಳೆಸ್ಕೊಂಡು ಬಂದಿದ್ದಾಳೆ ಫ್ರೆಂಡ್. ಇವರಿಗೆ 32 ವರ್ಷ ಆಗ್ಬಿಟ್ಟಿದೆ. ಅವರ ಮಗನಿಗೆ 15 ವರ್ಷ ಆಗ್ಬಿಟ್ಟಿದೆ. ಇವಾಗ ಅವರ ಮಗನಿಗೆ ಮದುವೆ ಮಾಡಿ ಇಡೋದಕ್ಕಾಗಿ ಒಂದು ಹುಡುಗಿಯನ್ನ ನೋಡೋಕೆ ಹೋಗ್ತಾ ಇದ್ದಾರೆ. ಆ ಹುಡುಗಿ ಇವಾಗ್ಲೇ ಸ್ಕೂಲಿಗೆ ಹೋಗ್ತಾ ಇದ್ದಾಳೆ, ಚೆನ್ನಾಗಿ ಓದುವ ಹುಡುಗಿ. ಆದ್ರೆ ಅಷ್ಟರಲ್ಲಿ ಆ ಹುಡುಗಿನ ಹಿಡಿದು ಚೈಲ್ಡ್ ಮ್ಯಾರೇಜ್ ಮಾಡ್ತಾ ಇದ್ದಾರೆ. ಆ ಹುಡುಗಿಗೆ ಈ ಮದುವೆಯಲ್ಲಿ ಇಷ್ಟಾನೇ ಇಲ್ಲ. ಇವಾಗ ಹೀರೋಯಿನ್ ಫ್ರೆಂಡ್ ಊರ್ ಜನ ಎಲ್ಲರನ್ನು ಕರ್ಕೊಂಡು ಹೋಗಿ ಹುಡುಗಿ ಕೇಳ್ತಾ ಇದ್ದಾರೆ. ಯಾವಾಗ್ಲೂ ಈ ತರ ಹೆಂಗಸರು ಮಾತಾಡಲ್ಲ, ಆ ಊರಿಗೆ ಅಂತ ಯಜಮಾನ್ರು ಇರ್ತಾರೆ, ಅವರೇ ಮಾತಾಡೋದು. ಡೌರಿ 4 ಲಕ್ಷ ಕೇಳ್ತಾ ಇದ್ದಾರೆ. ಅದಕ್ಕೆ ಆ ಹುಡುಗಿ ಕಡೆಯವರು ಸರಿ ಅಂತ ಒಪ್ಕೋತಾ ಇದ್ದಾರೆ. ಆದ್ರೆ ಆ ಹುಡುಗಿಗೆ ಇದ್ರಲ್ಲಿ ಒಂದು ಚೂರು ಇಷ್ಟಾನೇ ಇಲ್ಲ. ಅವಳಿಗೆ ಬೇಕಾಗಿರೋದೆಲ್ಲ ಓದ್ಬೇಕು, ಆದ್ರೆ ಫ್ಯಾಮಿಲಿಯನ್ನ ದಾಟಿ ಏನು ಮಾಡೋಕೆ ಆಗಲ್ಲ. ಸೊ ಆದ್ರಿಂದ ಸಪ್ಪಿಗೆ ಬೇಜಾರ್ ಮಾಡ್ಕೊಂಡು ಹೋಗ್ತಾಳೆ ಹುಡುಗಿ. ಆವಾಗ ಫ್ರೆಂಡ್ ಅವಳಿಗೆ ಬರುವ ಸೊಸೆಯನ್ನ ನೋಡಿ, ಹೇ, ನಿನಗೆ ತುಂಬಾ ಉದ್ದ ಕೂದಲು ಇದೆ, ನನಗೆ ಈ ತರ ಉದ್ದ ಕೂದಲು ಇರುವ ಹುಡುಗಿರು ಅಂದ್ರೆ ತುಂಬಾನೇ ಇಷ್ಟ ಆಗುತ್ತೆ ಅನ್ನೋ ತರ ಹೇಳ್ಬಿಟ್ಟು ಹೊರಡ್ತಾರೆ. ಆವಾಗ ಫ್ರೆಂಡ್ ಅವಳ ಮಗ ಫೋನ್ ಮಾಡ್ತಾನೆ, ಅಮ್ಮ ಏನಾಯ್ತು? ಹುಡುಗಿ ನೋಡ್ಬಿಟ್ರಾ? ನೋಡಾಯ್ತು ಕಣಪ್ಪ, ಖಂಡಿತ ಆ ಹುಡುಗಿಯನ್ನ ನೀನೇ ಮದುವೆ ಆಗ್ತೀಯಾ ಅಂತ ಫ್ರೆಂಡ್ ಹೇಳ್ಬೇಕಾದ್ರೆ ಆ ಹುಡುಗನಿಗೆ ಇದು ಒಂದು ಚೂರು ಇಷ್ಟ ಆಗ್ತಾ ಇಲ್ಲ. ಅವನಿಗೆ ಯಾವಾಗ್ಲೂ ಜಾಲಿಯಾಗಿರ್ಬೇಕು, ಫ್ರೆಂಡ್ ಜೊತೆ ಸೇರ್ಕೊಂಡು ಸುತ್ತಾಡ್ಬೇಕು. ಬಟ್ ಆದ್ರೆ ಆ ಊರಿನ ರೂಲ್ಸ್ ಪ್ರಕಾರ ಬೇಗನೆ ಚಿಕ್ಕ ವಯಸ್ಸಿನಲ್ಲೇ ಮದುವೆ ಆಗ್ಬೇಕು. ಆದ್ರಿಂದ ಬೇರೆ ದಾರಿ ಇಲ್ಲದೆ ಹುಡುಗನು ಒಪ್ಕೋತಾನೆ. ಈ ಹುಡುಗನ ಕ್ಯಾರೆಕ್ಟರ್ ಹೇಗೆ ಅಂದ್ರೆ ತುಂಬಾನೇ ವಸ್ತು ಕ್ಯಾರೆಕ್ಟರ್. ಊರೂರಾಗಿ ಸುತ್ಕೊಂಡು ಕಟ್ಟೆ ಮೇಲೆ ಕೂತ್ಕೊಂಡು ಕೆಲ್ಸಕ್ಕೆ ಅಂತ ಹೋಗಿದ್ ದುಡ್ದು ಮನೆಗೆ ಹಣ ಕೊಡಲ್ಲ. ಹಾಗೆ ಇದ್ರೂ ಕೂಡ ಪರವಾಗಿಲ್ಲ, ಅವನ ತಾಯಿ ಸಂಪಾದನೆ ಮಾಡಿಟ್ಟಿರುವ ಹಣನ ಕೂಡ ಕತ್ಕೊಂಡು ಬಂದು ಕುಡಿಯೋದು, ಹುಡುಗರ ಜೊತೆ ಸೇರ್ಕೊಂಡು ಖರ್ಚು ಮಾಡೋದು, ಆ ತರ ಮಾಡ್ತಾ ಇರ್ತಾನೆ ಹುಡುಗ. ಇವ್ರುಗಳು 4-5 ಹುಡುಗರು ಸೇರಿದ ಗ್ಯಾಂಗ್. ಆ ಊರಲ್ಲಿರುವ ಹುಡುಗಿಯರನ್ನೆಲ್ಲ ಕಿಂಡಲ್ ಮಾಡ್ತಾ ಇರ್ತಾರೆ. ಇವಾಗ ಆ ಊರಿನ ಬಸ್ ಅಲ್ಲಿ ಒಂದು ಹುಡುಗಿ ಬರ್ತಾಳೆ. ನೋಡೋಕು ಸುಮಾರಾಗಿದ್ದಾಳೆ, ಚೆನ್ನಾಗಿ ಓದಿರುವ ಹುಡುಗಿ ತರ ಕಾಣಿಸುತ್ತೆ. ಆ ಹುಡುಗಿನ ಕಿಂಡಲ್ ಮಾಡ್ಕೊಂಡು ಹಿಂದೆನೆ ಹೋಗ್ತಾ ಇದ್ದಾರೆ ಹುಡುಗರು. ಆವಾಗ ಆ ಹುಡುಗಿಯ ಹಸ್ಬೆಂಡ್ ಬಂದು, ಏನ್ರೋ ಕಿಂಡಲ್ ಮಾಡ್ತಾ ಇದ್ದೀರಾ ಅಂತ ಕೇಳ್ಬೇಕಾದ್ರೆ, ಏನಮ್ಮ ಇವ್ರುಗಳು ಕಿಂಡಲ್ ಮಾಡ್ತಾ ಇದ್ದಾರಾ, ನಿನಗೆ ಕೀಟಲೆ ಕೊಡ್ತಾ ಇದ್ದಾರಾ ಅಂತ ಕೇಳ್ಬೇಕಾದ್ರೆ, ಇಲ್ಲ ರೀ, ನಡೀರಿ ಫಸ್ಟ್ ನಾವು ಇಲ್ಲಿಂದ ಹೋಗೋಣ ಅಂತ ಹುಡುಗಿನೂ ಹೇಳ್ಬೇಕಾದ್ರೆ ಸರಿ ಅಂತ ಗಂಡ ಹೆಂಡತಿನ ಕರ್ಕೊಂಡು ಹೋಗ್ತಾನೆ. ಈ ಹಸ್ಬೆಂಡ್ ಆ ಊರಲ್ಲೇ ಚೆನ್ನಾಗಿ ಓದಿರುವ ವ್ಯಕ್ತಿ. ಇವನಿಗೆ ತುಂಬಾನೇ ಐಡಿಯಾಸ್ ಗಳಿರುತ್ತೆ. ಅದನ್ನ ವಿಲೇಜ್ ಜನರಿಗೆ ಹೇಳಿದ್ರೆ ಯಾರುವೇ ಇವನಿಗೆ ರೆಸ್ಪೆಕ್ಟೇ ಕೊಡಲ್ಲ, ಯಾರಿಗೂ ಇವನನ್ನ ಇಷ್ಟ ಆಗಲ್ಲ. ಅದೇ ತರಾನೇ ಅಲ್ಲಿರುವ ಹುಡುಗರಿಗೆ ಕೂಡ ಇವನನ್ನ ಇಷ್ಟ ಆಗಲ್ಲ. ಈ ಕಡೆ ನಮ್ಮ ಹೀರೋಯಿನ್ ಮತ್ತೆ ಫ್ರೆಂಡ್ ಅವರ ಊರಿಗೆ ರಿಟರ್ನ್ ಬರ್ತಾ ಇರ್ತಾರೆ. ಆವಾಗ ಫ್ರೆಂಡ್ ಗೆ ಒಂದು ಫೋನ್ ಕಾಲ್ ಬರುತ್ತೆ. ಅಟೆಂಡ್ ಮಾಡಿ ಮಾತಾಡಿದ್ರೆ ಅದು ಒಂದು ರಾಂಗ್ ನಂಬರ್. ಹಾಯ್, ನಾನು ನಿಮ್ಮನ್ನ ಲವ್ ಮಾಡ್ತಾ ಇದ್ದೀನಿ, ನನ್ನ ಹೆಸರು ಏನು ಅಂತ ಗೊತ್ತಾ? ನಾನು ಶಾರುಖ್ ಖಾನ್ ಅನ್ನೋ ತರ ಹೇಳ್ಬೇಕಾದ್ರೆ ಫ್ರೆಂಡಿಗೆ ಒಂಥರ ನಾಚಿಕೆ ಆಗ್ತಾ ಇದೆ. ಆದ್ರಿಂದ ಕಾಲ್ ಅನ್ನ ಕಟ್ ಮಾಡಿಬಿಟ್ಟು ನಮ್ಮ ಹೀರೋಯಿನ್ ಹತ್ರ, ಲೇ, ಈ ತರ ಒಬ್ಬ ಕಾಲ್ ಮಾಡಿದ ಕಣೆ, ಅವನ ಹೆಸರು ಶಾರುಖ್ ಖಾನ್ ಅಂತೆ, ನಿನಗೆ ಶಾರುಖ್ ಖಾನ್ ಅಂದ್ರೆ ಯಾರು ಅಂತ ಗೊತ್ತಾ ಅಂತ ಫ್ರೆಂಡ್ ಕೇಳ್ಬೇಕಾದ್ರೆ ಅದಕ್ಕೆ ಹೀರೋಯಿನ್, ಲೇ, ಶಾರುಖ್ ಖಾನ್ ಅಂದ್ರೆ ನಿನಗೆ ಗೊತ್ತಿಲ್ವಾ? ಅವರೇ ಹಿಂದಿಯಲ್ಲಿ ತುಂಬಾ ದೊಡ್ಡ ಆಕ್ಟರ್, ನೀನು ಪುಣ್ಯ ಮಾಡಿರ್ಬೇಕು ಕಣೆ, ಅಷ್ಟು ದೊಡ್ಡ ಆಕ್ಟರ್ ನಿನಗೆ ಕಾಲ್ ಮಾಡಿದ್ದಾರೆ ಅನ್ನೋ ತರ ಹೇಳ್ಬಿಟ್ಟು ಬೇರೆ ಯಾರೋ ಫೇಕ್ ಆಗಿ ಕಾಲ್ ಮಾಡ್ತಾ ಇದ್ದಾರೆ ಅನ್ನೋ ತರ ಮಾತಾಡ್ಕೊಂಡು ಇಬ್ಬರು ನಗಾಡ್ಕೊಂಡು ಹೋಗ್ತಾರೆ. ಆವಾಗ ಅವರ ಊರಲ್ಲಿ ಒಂದು ಪಂಚಾಯಿತಿ ನಡೆಯುತ್ತೆ. ಒಂದು ಹುಡುಗಿಯನ್ನ ಇವರ ಊರಿಂದ ಬೇರೆ ಊರಿಗೆ ಮದುವೆ ಮಾಡಿ ಕೊಟ್ಟಿರ್ತಾರೆ. ಆದ್ರೆ ಆ ಹುಡುಗಿ ಗಂಡನ ಮನೆಯಲ್ಲಿ ಇರಲ್ಲ ಅಂತ ಮತ್ತೆ ಈ ಊರಿಗೆನೆ ರಿಟರ್ನ್ ಬಂದ್ಬಿಟ್ಟಿದ್ದಾಳೆ. ಆದ್ರಿಂದ ಪಂಚಾಯಿತಿ ನಡೀತಾ ಇದೆ. ಆವಾಗ ಪಂಚಾಯಿತಿ ಹೆಡ್ ಆ ಹುಡುಗಿ ಹತ್ರ, ನೋಡಮ್ಮ, ಇವೆಲ್ಲ ನಮ್ಮ ಊರಿನ ಹುಡುಗಿಯರಿಗೆ ಚಂದ ಇಲ್ಲ. ಒನ್ಸ್ ಆ ಹುಡುಗಿಗೆ ಮದುವೆ ಆಗ್ಬಿಟ್ರೆ ಆ ಗಂಡನ ಮನೆನೇ ಆ ಹುಡುಗಿಗೆ ಮನೆ, ಆಮೇಲೆ ಅವಳ ತಂದೆ ತಾಯಿ ಮನೆಯನ್ನ ಮರ್ತು ಬಿಡ್ಬೇಕು. ಆದ್ರಿಂದ ನೀನು ಮತ್ತೆ ನಿನ್ನ ಗಂಡನ ಮನೆಗೆ ಹೋಗ್ಲೇಬೇಕು ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಹುಡುಗಿ, ಇಲ್ಲ, ನಾನು ಅಲ್ಲಿಗೆ ಹೋಗಲ್ಲ, ಅಲ್ಲಿ ನನ್ನನ್ನ ತುಂಬಾ ಟಾರ್ಚರ್ ಮಾಡ್ತಾರೆ ಅಂತ ಹೇಳ್ಬೇಕಾದ್ರೆ
ಹೇಳ್ತಾರೆ, ಇಲ್ಲಮ್ಮ ನೀನು ಅಲ್ಲಿಗೆ ಹೋಗ್ಲೇಬೇಕು. ನೀನು ಚಿಕ್ಕದನಲ್ಲಿ ಗಲಾಟೆ ಮಾಡಿರ್ತೀಯಲ್ವಾ, ಆವಾಗ ನಿನ್ನ ತಂದೆ ತಾಯಿ ನಿನ್ನನ್ನು ಹೊಡೆದಿರ್ತಾರೆ ತಾನೆ, ಅದೇ ತರ ಅನ್ಕೊಂಡು ನಿನ್ನ ಗಂಡನ ಮನೆಯಲ್ಲಿ ಇರೋ ಅಂತ ಪಂಚಾಯಿತಿ ಹೆಡ್ ಹೇಳ್ಬೇಕಾದ್ರೆ ಆ ಹುಡುಗಿ ಹೋಗೋ ತರ ಇಲ್ಲ. ಆವಾಗ ಕಿಶನ್ ಅವನು ಚೆನ್ನಾಗಿ ಓದಿರುವ ಹುಡುಗ ಅಲ್ಲಿಗೆ ಬರ್ತಾನೆ. ಅವನು ಎಷ್ಟೇ ಹೇಳಿದ್ರು ಕೂಡ ಆ ಪಂಚಾಯಿತಿ ಹೆಡ್ ಕೇಳೋ ತರ ಇಲ್ಲ. ಆ ಊರಿನವರಿಗೆ ಇವನು ವಿಲ್ಲನ್ ತರ ಕಾಣ್ತಾ ಇದ್ದಾನೆ. ಯಾಕೆ ಅಂದ್ರೆ ಕಿಶನ್ ಫಾರ್ವರ್ಡ್ ಆಗಿ ಮಾತಾಡ್ತಾನೆ, ಆದ್ರಿಂದ ಅವನನ್ನ ಯಾರಿಗೂ ಇಷ್ಟ ಆಗೋದಿಲ್ಲ. ಸೊ ಪಂಚಾಯಿತಿ ಹೆಡ್ ಕೇಳೋ ತರ ಇಲ್ಲ. ಇದೇನೆ ಫೈನಲ್ ಡಿಸಿಷನ್. ಈ ಹುಡುಗಿ ಖಂಡಿತ ಅವಳ ಗಂಡನ ಮನೆಗೆ ಹೋಗ್ಲೇಬೇಕು. ಅದನ್ನು ದಾಟಿ ಈ ಹುಡುಗಿ ಅವಳ ತಂದೆ ತಾಯಿ ಮನೆಯಲ್ಲಿದ್ರೆ ಅವರ ಫ್ಯಾಮಿಲಿಯನ್ನೇ ಬಹಿಷ್ಕರಣ ಮಾಡಲಾಗುತ್ತೆ ಅನ್ನೋ ತರ ಹೇಳ್ಬೇಕಾದ್ರೆ ಆ ಹುಡುಗಿಗೆ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಬೇರೆ ದಾರಿ ಇಲ್ಲದೆ ಮತ್ತೆ ಅವಳ ಗಂಡನ ಮನೆಗೆ ಹೊರಡ್ತಾಳೆ. ಆವಾಗ ಅವಳ ತಾಯಿ ಹತ್ರ, ಅಮ್ಮ ನಾನು ಆ ಮನೆಗೆ ಹೋಗಲ್ಲ ಅಮ್ಮ, ಅಲ್ಲಿ ನನಗೆ ತುಂಬಾನೇ ಟಾರ್ಚರ್ ಮಾಡ್ತಾ ಇದ್ದಾರೆ. ನನ್ನ ಗಂಡ ಅಂತ ಇಲ್ಲ, ನನ್ನ ಮಾವನವರು, ನನ್ನ ಗಂಡನ ತಮ್ಮನವರು ಎಲ್ಲರೂ ನನ್ನನ್ನು ಅಬ್ಯೂಸ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದಾರೆ. ನನಗೆ ಸೆಕ್ಸ್ ಟಾರ್ಚರ್ ಕೊಡ್ತಾ ಇದ್ದಾರೆ. ನಾನು ಇಲ್ಲೇ ಇದ್ ಬಿಡ್ತೀನಮ್ಮ, ಕೊನೆವರೆಗೂ ನಿನ್ನ ಜೊತೆನೇ ಇದ್ ಬಿಡ್ತೀನಿ ಅಮ್ಮ ಅಂತ ಹೇಳ್ಬೇಕಾದ್ರೆ ಆ ತಾಯಿಗೆ ಎಷ್ಟು ನೋವಾಗ್ಬೋದು. ಬಟ್ ಆದ್ರೆ ಆ ಊರ್ ಜನ ಎದಿರು ಏನು ಮಾತಾಡೋಕೆ ಆಗಲ್ಲ. ಕಲ್ಚರ್ಗಾಗಿ ಮತ್ತೆ ಆ ಹುಡುಗಿನ ಅವಳ ಗಂಡನ ಮನೆಗೆ ಕಳ್ಸಿಕೊಡ್ತಾ ಇದ್ದಾರೆ ಪೇರೆಂಟ್ಸ್. ಆ ಹುಡುಗಿನು ತುಂಬಾ ಬೇಜಾರಲ್ಲಿ ಒಂದು ಕೈದಿ ತರ ಅವಳ ಗಂಡನ ಮನೆಗೆ ಹೋಗ್ತಾ ಇದ್ದಾಳೆ. ಆ ಊರಲ್ಲಿರುವ ಕಿಶಾನ್ ಆ ಊರಲ್ಲಿರುವ ಹೆಂಗಸರನ್ನ ಮುಂದೆ ತರಬೇಕು ಅಂತ ಟ್ರೈ ಮಾಡ್ತಾನೆ. ಆ ಊರಲ್ಲಿರುವ ಹೆಂಗಸರಿಗೆ ಹ್ಯಾಂಡ್ ಮೇಡ್ ಥಿಂಗ್ಸ್ ಅನ್ನ ಮಾಡೋಕೆ ಗೊತ್ತಿರುತ್ತೆ. ಅದನ್ನ ವ್ಯಾಪಾರ ಮಾಡಿ ಹೆಂಗಸರನ್ನ ಮುಂದೆ ತರಬೇಕು ಅಂತ ಅನ್ಕೋತಾನೆ ಕಿಸಾನ್. ಬಟ್ ಆದ್ರೆ ಆ ಊರಲ್ಲಿರುವ ಗಂಡಸರಿಗೆ ಇದು ಇಷ್ಟ ಆಗ್ತಾ ಇಲ್ಲ. ಎಲ್ಲಿ ಇಷ್ಟು ದಿನ ನಮ್ಮ ಕಂಟ್ರೋಲ್ ಅಲ್ಲಿ ಇದ್ದ ಈ ಹೆಂಗಸರು ನಮ್ಮನ್ನ ದಾಟಿ ಮುಂದೆ ಹೋಗ್ಬಿಡ್ತಾರೋ ಅಂತ ಭಯ ಇದೆ ಆ ಗಂಡಸರಿಗೆ. ಆದ್ರಿಂದ ಕಿಸಾನ್ ಹೇಳೋದನ್ನ ಯಾರುವೆ ಕೇಳೋ ತರ ಇಲ್ಲ. ಈ ಕಡೆ ಒಂದು ಹುಡುಗಿ, ಇವಳ ಹೆಸರು ಬಿಜಿಲಿ. ಇವಳು ನಮ್ಮ ಹೀರೋಯಿನ್ ಗೆ ಫ್ರೆಂಡೇ. ಬಟ್ ಆದ್ರೆ ಆ ಊರಿನ ಜನ ಪ್ರಕಾರ ಇವಳು ಒಬ್ಬಳು ಪ್ರಾಸ್ಟಿಟ್ಯೂಟ್. ಊರೂರಾಗಿ ಹೋಗಿ ಟೆಂಟ್ ಹಾಕಿ ಅಲ್ಲಿ ಐಟಮ್ ಡ್ಯಾನ್ಸ್ ಅನ್ನ ಮಾಡ್ತಾ ಇರ್ತಾಳೆ ಈ ಹುಡುಗಿ. ಅಲ್ಲಿರುವ ಗಂಡಸರೆಲ್ಲ ಬಂದು ಇವಳಿಗೆ ಹಣ ಕೊಟ್ಟು ಹೋಗ್ತಾರೆ ಅಂತ ಕೆಲಸವನ್ನ ಮಾಡ್ತಾ ಇರೋವಳೆ ಈ ಬಿಜಿಲಿ. ನೈಟ್ ಆದ್ರೆ ಈ ತರ ಐಟಮ್ ಸಾಂಗ್ ಗಳಿಗೆ ಡ್ಯಾನ್ಸ್ ಮಾಡಿಬಿಟ್ಟು ನಂತರ ಪ್ರಾಸ್ಟಿಟ್ಯೂಷನ್ ಮಾಡ್ತಾ ಇರ್ತಾಳೆ. ಇವಾಗ ಈ ಕಡೆ ಆ ಹುಡುಗ ಅವನ ಫ್ರೆಂಡ್ಸ್ ಜೊತೆ ಇರ್ಬೇಕಾದ್ರೆ ಆವಾಗ ಅವನ ಫ್ರೆಂಡ್ಸ್ ಎಲ್ಲ ಈ ಹುಡುಗನಿಗೆ ಹಣ ಕೊಟ್ಟು, ಲೋ ಮಚ್ಚ ನಿನಗೆ ಮದುವೆ ಆಗ್ತಾ ಇದೆ ಅಲ್ವಾ, ಮದುವೆಗೆ ಮುಂಚೆ ಒಂದು ಸಲ ರಿಹರ್ಸಲ್ ನೋಡಿದ್ರೆ ಹೇಗಿರುತ್ತೆ ಅಂತ ಹೇಳಿ ಅವನನ್ನ ಒಂದು ಪ್ರಾಸ್ಟಿಟ್ಯೂಟ್ ಹತ್ರ ಕಳಿಸ್ತಾರೆ ಹುಡುಗರು. ಆ ಪ್ರಾಸ್ಟಿಟ್ಯೂಟ್ ಬೇರೆ ಯಾರು ಇಲ್ಲ, ಬಿಜಿಲಿ ಹತ್ರ ಕೆಲಸ ಮಾಡುವ ಹುಡುಗಿನೇ. ಸೊ ಆವತ್ತು ರಾತ್ರಿ ಆ ಹುಡುಗ ಅಲ್ಲೇ ಸ್ಟೇ ಆಗ್ತಾನೆ. ಈ ಕಡೆ ಬಿಜಿಲಿ ಕೆಲಸ ಮುಗಿಸಿ ಹೊರಗಡೆ ಬರ್ಬೇಕಾದ್ರೆ ಆವಾಗ ಅವಳ ಓನರ್ ಬಿಜಿಲಿ ಹತ್ರ ಬಂದು, ಹೇ ಬಿಜಿಲಿ ತುಂಬಾ ಕಸ್ಟಮರ್ಸ್ ಬಂದಿದ್ದಾರೆ ಬಾ ಅಂತ ಕರಿಬೇಕಾದ್ರೆ ಅದಕ್ಕೆ ಬಿಜಿಲಿ, ಇಲ್ಲ ಇವತ್ತು ನನಗೆ ಬರೋಕೆ ಆಗಲ್ಲ, ನನ್ನ ಫ್ರೆಂಡ್ಸ್ ಬರ್ತಾ ಇದ್ದಾರೆ, ಅವರನ್ನ ನೋಡೋಕೆ ಹೋಗ್ತೀನಿ ಅಂತ ಹೇಳ್ಬೇಕಾದ್ರೆ ಓನರು ತುಂಬಾನೇ ಕೋಪ ಮಾಡ್ಕೋತಾನೆ. ಇವಳನ್ನ ಇಟ್ಟು ನಾವು ಸಂಪಾದನೆ ಮಾಡೋಣ ಅನ್ಕೊಂಡ್ರೆ ಈ ಹುಡುಗಿ ಪಾಡಿಗೆ ಹೋಗ್ಬಿಡ್ತಾ ಇದ್ದಾಳಲ್ಲ ಅಂತ ಅವಳ ಮೇಲೆ ಒಂದು ಬೇಸರು ಇದೆ ಈ ಓನರಿಗೆ. ಇವಾಗ ಮೂರು ಫ್ರೆಂಡ್ಸ್ ನೈಟ್ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ಅವರ ಲೈಫ್ ಅಲ್ಲಿ ನಡೆದಿದ್ದನ್ನ ಶೇರ್ ಮಾಡ್ಕೋತಾ ಇದ್ದಾರೆ. ಆವಾಗ ನಮ್ಮ ಹೀರೋಯಿನ್, ಲೇ ನಮ್ಮ ರಾಣಿ ಅವಳ ಮಗನಿಗೆ ಮದುವೆ ಆಗ್ತಾ ಇದೆ, ಆ ಮದುವೆಗೆ ನೀನು ಬರ್ತೀಯ ಅಲ್ವಾ ಅಂತ ಕೇಳ್ಬೇಕಾದ್ರೆ ಫ್ರೆಂಡಿಗೆ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಯಾಕೆ ಅಂದ್ರೆ ಆ ಊರಿನ ಪ್ರಕಾರ ಬಿಜಿಲಿ ಒಬ್ಬಳು ಪ್ರಾಸ್ಟಿಟ್ಯೂಟ್. ಅವಳು ಆ ಮದುವೆಗೆ ಬಂದ್ರೆ ಅವೆಲ್ಲ ಸೆಟ್ ಆಗಲ್ಲ. ಊರ್ ಜನ ತಪ್ಪು ತಿಳ್ಕೋತಾರೆ. ಏನಕ್ಕೆ ಹೀರೋಯಿನ್ ಈ ವಿಷಯನ ಬಿಜಿಲಿಗೆ ಹೇಳಿದ್ಲು ಅನ್ನೋದು ಫ್ರೆಂಡಿಗೆ ಇಷ್ಟ ಆಗ್ಲಿಲ್ಲ. ಆಮೇಲೆ ಇಬ್ಬರು ಮನೆಗೆ ಹೊರಡ್ಬೇಕಾದ್ರೆ ಆವಾಗ ಫ್ರೆಂಡ್ ಹೀರೋಯಿನ್ ಹತ್ರ, ನಿನಗೆ ಬುದ್ಧಿನೇ ಇಲ್ವಾ, ಏನಕ್ಕೆ ಅವಳ ಹತ್ರ ನನ್ನ ಮಗನಿಗೆ ಮದುವೆ ಅನ್ನೋ ವಿಷಯವನ್ನ ಹೇಳ್ದೆ ಅಂತ ಫ್ರೆಂಡ್ ಕೇಳ್ಬೇಕಾದ್ರೆ ಅದಕ್ಕೆ ಹೀರೋಯಿನ್, ಯಾಕೆಮ್ಮ ಹೇಳ್ಬಾರ್ದಾ, ಅವಳು ನಮ್ಮ ಫ್ರೆಂಡು ತಾನೆ, ಅವಳು ಬರ್ತಾಳೋ ಇಲ್ವೋ ನಾವು ಅವಳ ಹತ್ರ ಹೇಳಲೇಬೇಕು ಅಲ್ವಾ ಅಂತ ಮಾತಾಡ್ತಾನೆ ಇರ್ಬೇಕಾದ್ರೆ ಫ್ರೆಂಡಿಗೆ ಒಂದು ಫೋನ್ ಕಾಲ್ ಬರುತ್ತೆ. ಅದೇ ಆವತ್ತು ಒಬ್ಬ ಶಾರುಖ್ ಖಾನ್ ಅಂತ ಫೋನ್ ಮಾಡಿದ್ದ ಅಲ್ವಾ, ಅದೇ ಹುಡುಗಾನೆ. ಫೋನ್ ಕಾಲ್ ಅಲ್ಲಿ ಫ್ರೆಂಡ್ ಹತ್ರ ತುಂಬಾ ರೊಮ್ಯಾಂಟಿಕ್ ಆಗಿ ಮಾತಾಡ್ತಾ ಇದ್ದಾನೆ ಶಾರುಖ್ ಖಾನ್. ಇದನ್ನ ಕೇಳುವ ಫ್ರೆಂಡಿಗೂ ಆ ವಿಷಯ ತುಂಬಾನೇ ಇಷ್ಟ ಆಗ್ಬಿಡ್ತಾ ಇದೆ. ಯಾಕೆ ಅಂದ್ರೆ ಇಷ್ಟು ದಿನ ಗಂಡನೇ ಇಲ್ದೇ ಇದ್ದು ಬದುಕ್ತಾ ಇದ್ದ ಫ್ರೆಂಡಿಗೆ ಇವಾಗ ಸಡನ್ ಆಗಿ ಒಬ್ಬ ಹುಡುಗ ಅದು ಲವ್ವರ್ ಆಗಿ ಬರ್ತಾ ಇದ್ದಾನೆ ಅಂದ್ರೆ ಅವಳಿಗೆ ತುಂಬಾನೇ ಇಷ್ಟ ಆಗ್ತಾ ಇದೆ. ಸೊ ಅವನ ಜೊತೆ ಇವಳು ಮಾತಾಡೋಕೆ ಶುರು ಮಾಡ್ತಾಳೆ. ಆಮೇಲೆ ಅದೇ ತರ ಫ್ರೆಂಡಿನ ಮಗನಿಗೂ ಆ ಹುಡುಗಿಗೂ ಚೈಲ್ಡ್ ಮ್ಯಾರೇಜ್ ನಡೆಯುತ್ತೆ. ಆಮೇಲೆ ಆ ಹುಡುಗಿನ ಮನೆ ಒಳಗಡೆ ಕರ್ಕೊಂಡು ಹೋದ್ರೆ ತುಂಬಾನೇ ದೊಡ್ಡ ಶಾಕ್. ಯಾಕೆ ಅಂದ್ರೆ ಆ ಹುಡುಗಿ ಅವಳ ಕೂದಲನ್ನ ತುಂಬಾ ಶಾರ್ಟ್ ಆಗಿ ಕಟ್ ಮಾಡ್ಕೊಂಡಿದ್ದಾಳೆ. ಅವಳಿಗೆ ಈ ಮದುವೆನೇ ಬೇಡ ಅಂತ ಹೇಳ್ಕೊಂಡಿರ್ತಾಳೆ. ಆದ್ರೆ ಅವರ ಮನೆಯಲ್ಲಿ ಕೇಳಲಿಲ್ಲ. ಆದ್ರಿಂದ ಈ ತರ ಹೇರ್ಸ್ ಅನ್ನ ಕಟ್ ಮಾಡ್ಕೊಂಡಿದ್ದಾಳೆ ಹುಡುಗಿ. ಬಟ್ ಹಾಗಿದ್ರು ಕೂಡ ಕೊನೆಗೆ ಮದುವೆ ಮಾಡಿ ಇಟ್ಬಿಟ್ಟಿದ್ದಾರೆ. ಈ ವಿಷಯನ ಹುಡುಗಿ ಅವರ ತಾಯಿ ನಮ್ಮ ಫ್ರೆಂಡಿಗೆ ಹೇಳ್ಬೇಕಾದ್ರೆ ಅಂದ್ರೆ ಅತ್ತೆಗೆ ಹೇಳ್ಬೇಕಾದ್ರೆ, ಏನ್ರಿ ಈ ತರ ಮಾಡ್ಕೊಂಡು ಬಂದಿದ್ದೀರಲ್ಲ, ಆಲ್ರೆಡಿ ನನ್ನ ಹುಡುಗನಿಗೆ ಇವೆಲ್ಲ ಇಷ್ಟ ಆಗಲ್ಲ, ಇವಾಗ ಈ ತರ ಅಂದ್ರೆ ಅವನು ತುಂಬಾನೇ ಬೈತಾನೆ ಅಂತ ಹೇಳ್ಬೇಕಾದ್ರೆ, ಸಾರಿ ನಮ್ಮನ್ನ ಕ್ಷಮಿಸ್ಬಿಡಿ, ನಾನು ನನ್ನ ಗಂಡನ ಹತ್ರ ಮದುವೆನ 2-3 ತಿಂಗಳು ಪೋಸ್ಟ್ ಪೋನ್ ಮಾಡಿ ಅಂತ ಹೇಳ್ದೆ, ಆದ್ರೆ ಅವರು ಕೇಳಲೇ ಇಲ್ಲ, ಕೊನೆಗೆ ಮದುವೆನೆ ಮಾಡಿಸಿಟ್ಬಿಟ್ರು. ಆದ್ರಿಂದ ಹುಡುಗಿನ ಹೀಗೆ ನಿಮ್ಮ ಮನೆಗೆ ಕಳಿಸ್ತೀವಿ, ನಮ್ಮನ್ನ ಕ್ಷಮಿಸ್ಬಿಡಿ ಅಂತ ಹುಡುಗಿ ತಾಯಿ ಹೇಳ್ಬೇಕಾದ್ರೆ, ನಾನೇನೋ ಅನ್ಕೊಳ್ಳಲ್ಲ ಅಮ್ಮ, ಬಟ್ ಆದ್ರೆ ನಮ್ಮ ಊರಲ್ಲಿ ಒಂದು ರೂಲ್ಸ್ ಇದೆ, ನಮಗೆ ಅಂತ ಒಂದು ಕಮ್ಯುನಿಟಿ ಇದೆ, ಅವ್ರಗಳ ಹತ್ರ ಹುಡುಗಿನ ಈ ತರ ತೋರಿಸಿದ್ರೆ ಅವ್ರುಗಳಿಗೆ ಏನ್ ಅನ್ಕೋಬೇಕು, ಅದಕ್ಕೆ ಹುಡುಗಿ ತಾಯಿ ಪ್ಲೀಸ್ ನಮ್ಮನ್ನ ಕ್ಷಮಿಸ್ಬಿಡಿ, ನಮ್ಮ ಹುಡುಗಿನ ಕರ್ಕೊಂಡು ಹೋಗಿ ಅಂತ ಸಮಾಧಾನ ಮಾಡ್ಬೇಕಾದ್ರೆ ಸರಿ ಅಂತ ನಮ್ಮ ಫ್ರೆಂಡ್ ಆ ಹುಡುಗಿನ ಕವರ್ ಮಾಡಿ ಕರ್ಕೊಂಡು ಹೋಗ್ತಾಳೆ. ಫೇಸ್ ಅನ್ನ ಕವರ್ ಮಾಡಿ ಕೆಳಗಡೆನೆ ನೋಡ್ಕೊಂಡು ಬಾ ಅಂತ ಬಸ್ ಅಲ್ಲಿ ಕೂರಿಸ್ತಾಳೆ ಫ್ರೆಂಡ್. ಅದೇ ತರಾನೇ
ಆ ಹುಡುಗಿನು ಕವರ್ ಮಾಡ್ಕೊಂಡು ಅವಳ ಗಂಡನ ಪಕ್ಕದಲ್ಲಿ ಕೂತು ಬರ್ತಾ ಇರ್ತಾಳೆ. ಆವಾಗ ಬಸ್ಸಲ್ಲಿ ನೋಡ್ಬೇಕಾದ್ರೆ ಒಂದು ಗೊಂಬೆ ಕೆಳಗಡೆ ಬೀಳ್ತಾ ಇದೆ. ಅದನ್ನ ಹಿಡಿಬೇಕು ಅಂತ ಹುಡುಗಿ ಎದ್ದು ಓಡಿ ಹೋಗ್ಬೇಕಾದ್ರೆ ಆವಾಗ ಅವಳ ಮೇಲೆ ಕವರ್ ಮಾಡ್ಕೊಂಡಿರೋದು ರಿಮೂವ್ ಆಗುತ್ತೆ. ಆವಾಗ ಎಲ್ಲರೂ ಆ ಹುಡುಗಿನ ನೋಡಿ ನಗಾಡ್ತಾರೆ. ಲೋ, ಈ ಹುಡುಗಿನ ನೋಡ್ರೋ, ನಮ್ಮ ಪ್ರತಾಪಿಗೆ ಒಂದು ಬುರುಡೆ ತಲೆನ ಮದುವೆ ಮಾಡಿ ಇಟ್ಬಿಟ್ಟಿದ್ದಾರೆ ಅಂತ ಹೇಳಿ ಎಲ್ಲರೂ ಕಿಂಡಲ್ ಮಾಡಿ ನಗಾಡ್ತಾರೆ. ಆ ಹುಡುಗನಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಅವನಿಗೆ ನಾರ್ಮಲ್ ಆಗಿ ಅವನ ತಾಯಿ ಅಂದ್ರೆ ಒಂದು ಚೂರು ಇಷ್ಟ ಆಗಲ್ಲ. ಇವಾಗ ಬೇಕು ಬೇಕಂತಾನೆ ನನಗೆ ಈ ತರ ಒಂದು ಹುಡುಗಿಯನ್ನ ಮದುವೆ ಮಾಡಿ ಇಟ್ಟಿದ್ದಾರೆ ಅಂತ ತುಂಬಾನೇ ಬೇಜಾರಾಗ್ತಾನೆ ಹುಡುಗ. ಆದ್ರಿಂದ ಹುಡುಗನಿಗೆ ಆ ಹುಡುಗಿನ ಒಂದು ಚೂರು ಇಷ್ಟ ಆಗ್ಲಿಲ್ಲ. ರಾತ್ರಿ ಮದುವೆ ಮನೆಯಲ್ಲಿ ರಿಲೇಟಿವ್ಸ್ ಎಲ್ಲರೂ ಇರ್ಬೇಕಾದ್ರೆ ಆ ಜಾಗಕ್ಕೆ ಬಿಜಿಲಿ ಬರ್ತಾಳೆ. ಅವಳನ್ನ ನೋಡಿದ ತಕ್ಷಣ ಊರಿನ ಜನ ಎಲ್ಲರಿಗೂ ಮುಖ ಒಂಥರ ಚೇಂಜ್ ಆಗ್ತಾ ಇದೆ. ಆವಾಗ ಬಿಜಿಲಿ, ಸರಿ ನಾನು ಒಳಗಡೆ ಬರಲ್ಲ, ನಾನು ಆ ಹುಡುಗಿಗೆ ಒಂದು ಗಿಫ್ಟ್ ಅನ್ನ ತಂದಿದ್ದೀನಿ, ಅದನ್ನ ಕೊಟ್ಬಿಟ್ಟು ಹೋಗ್ತೀನಿ ಅಂತ ಅದನ್ನ ಕೊಟ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾ ಇದ್ದಾಳೆ ಬಿಜಿಲಿ. ಆಮೇಲೆ ಫಸ್ಟ್ ನೈಟ್ ಆ ಹುಡುಗ ಆ ಹುಡುಗಿನ ತುಂಬಾ ಬ್ರೂಟಲ್ ಆಗಿ ರೇಪ್ ಮಾಡ್ತಾ ಇದ್ದಾನೆ. ಅವನಿಗೆ ಇಷ್ಟ ಇಲ್ಲದೆ ಆ ಹುಡುಗಿನ ಮದುವೆ ಮಾಡಿ ಇಟ್ಟಿದ್ರಿಂದ ಆ ಕೋಪ ಎಲ್ಲವನ್ನು ಆ ಹುಡುಗಿ ಮೇಲೆ ತೋರಿಸ್ತಾ ಇದ್ದಾನೆ ಹುಡುಗ. ಇದನ್ನ ಅವನ ತಾಯಿ ಫ್ರೆಂಡ್ ಅವಳ ಕೈಯಲ್ಲಿ ಕೇಳೋಕೆ ಆಗ್ತಾ ಇಲ್ಲ. ಆದ್ರಿಂದ ಎದ್ದು ಬಿಜಿಲಿನ ನೋಡೋಣ ಅಂತ ಸರ್ಕಸ್ಗೆ ಹೋಗ್ತಾಳೆ ಫ್ರೆಂಡ್. ಸಾರಿ ಬಿಜಿಲಿ, ನಿನ್ನ ನನ್ನ ರಿಲೇಟಿವ್ಸ್ ಆ ತರ ನೋಡಿರ್ಬಾರ್ದಾಗಿತ್ತು. ಹೇ, ನೀನು ಯಾಕೆ ಸಾರಿ ಕೇಳ್ತಾ ಇದೀಯಾ? ನಾನೇ ಸಾರಿ ಕೇಳ್ಬೇಕು, ನಾನು ಅಲ್ಲಿಗೆ ಬಂದಿರಬಾರ್ದಾಗಿತ್ತು ಅಂತ ಇಬ್ಬರು ಒಬ್ಬರಿಗೊಬ್ಬರು ಮಾತಾಡ್ಕೋತಾರೆ. ಆಮೇಲೆ ಫ್ರೆಂಡ್ ಮತ್ತೆ ಅವಳ ಮನೆಗೆ ಬಂದ್ರೆ ಫ್ರೆಂಡ್ ಅವಳ ಅತ್ತೆ ತೀರೋಗ್ಬಿಟ್ಟಿದ್ದಾರೆ. ಇಷ್ಟು ದಿನ ಜೀವಕ್ಕಾಗಿ ಹೋರಾಡ್ತಾನೆ ಇದ್ದಿರ್ತಾರೆ, ಆದ್ರೆ ಇವತ್ತು ಸತ್ತೋಗ್ಬಿಟ್ಟಿದ್ದಾರೆ ಅತ್ತೆ. ಇದ್ರ ಮೇಲೆ ಇನ್ ಮುಂದೆ ಆ ಮನೆಯಲ್ಲಿ ಇರೋದು ಫ್ರೆಂಡ್ ಮತ್ತೆ ಅವಳ ಹೊಸ ಸೊಸೆ. ಆಮೇಲೆ ನೆಕ್ಸ್ಟ್ ದಿನ ಬೆಳಿಗ್ಗೆ ಆ ಹುಡುಗ ಎಲ್ಲಿಗೋ ಹೊರಟು ಹೋಗ್ತಾ ಇದ್ದಾನೆ. ಆವಾಗ ಫ್ರೆಂಡ್ ಎಲ್ಲಿಗೋ ಹೋಗ್ತಾ ಇದೆಯಾ ಅಂತ ಕೇಳ್ಬೇಕಾದ್ರೆ ನಾನು ಎಲ್ಲಿಗೋ ಹೋಗ್ತೀನಿ, ಮದುವೆ ಅನ್ನೋ ಹೆಸರಲ್ಲಿ ನನ್ನ ಲೈಫ್ ಅನ್ನ ಹಾಲ್ ಮಾಡಿ ಬಿಟ್ರಲ್ವಾ? ಏನು ಹೇಳಿದ್ರಿ, ನನ್ನ ಸೊಸೆಗೆ ತುಂಬಾ ಉದ್ದ ಕೂದಲು ಇದೆ ಅಂತ. ಇದೇನಾ ಉದ್ದ ಕೂದಲು? ನೀವು ನನಗೆ ಮಾಡಿದ್ದಲ್ಲ ಸಾಕು, ಇನ್ ಮುಂದೆ ನನ್ನ ಕೆಲಸವನ್ನ ನಾನು ನೋಡ್ಕೋತೀನಿ, ನನ್ನನ್ನ ಬಿಟ್ಬಿಡಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾ ಇದ್ದಾನೆ ಹುಡುಗ. ಆದ್ರಿಂದ ಫ್ರೆಂಡಿಗೆ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಆಮೇಲೆ ಅವಳ ಹೊಸ ಸೊಸೆಯನ್ನ ಅಡುಗೆ ಮಾಡೋ ಅಂತ ಹೇಳ್ಬೇಕಾದ್ರೆ ಆ ಹುಡುಗಿಗೆ ವೆಜಿಟೇಬಲ್ಸ್ ಅನ್ನ ಕೂಡ ಕಟ್ ಮಾಡೋಕೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಫ್ರೆಂಡ್ ಟೆನ್ಷನ್ ಆಗಿ, ಏನಮ್ಮ ನಿನಗೆ ಏನ್ ತಾನೇ ಗೊತ್ತು, ನಿಮ್ಮ ಮನೆಯಲ್ಲಿ ಏನು ಹೇಳ್ಕೊಟ್ಟಿಲ್ವಾ ನಿನಗೆ ಅಂತ ಕೇಳ್ಬೇಕಾದ್ರೆ ಆ ಹುಡುಗಿ ಏನು ಮಾತಾಡ್ತಾ ಇಲ್ಲ, ಸೈಲೆಂಟ್ ಆಗಿದ್ದಾಳೆ. ನಿಜವಾಗ್ಲೂ ಆ ಹುಡುಗಿಗೆ ಏನುವೇ ಗೊತ್ತಿಲ್ಲ. ನೋಡು, ಇಂತಹ ನಿನ್ನನ್ನ ನಮ್ಮ ತಲೆಗೆ ಕಟ್ಟಿಟ್ಬಿಟ್ಟಿದ್ದಾರೆ ನಿಮ್ಮ ಮನೆಯವರು ಅಂತ ಬೈತಾನೆ ಇರ್ತಾಳೆ ಫ್ರೆಂಡ್. ಈ ಕಡೆ ಅವತ್ತು ರಾತ್ರಿ ಹುಡುಗ ಫುಲ್ ಸಿಕ್ಕಾಪಟ್ಟೆ ಎಣ್ಣೆ ಹೊಡೆದ್ಬಿಟ್ಟು ಅವನ ಫ್ರೆಂಡ್ಸ್ ಹತ್ರ, ಲೋ, ಆ ಕಿಸಾನನ್ನ ನಾವು ಸಾಯಿಸ್ಲೇಬೇಕು ಕಣ್ರೋ, ಅವನು ಹೇಳಿನೇ ನಮ್ಮ ತಾಯಿ ನನಗೆ ಈ ತರ ಒಂದು ಹುಡುಗಿಯನ್ನ ಮದುವೆ ಮಾಡಿ ಇಟ್ಬಿಟ್ಟಿದ್ದಾರೆ. ನಮ್ಮ ತಾಯಿ ಯಾವತ್ತು ಅವನ ಹತ್ರ ಹ್ಯಾಂಡ್ ಮೇಡ್ ಥಿಂಗ್ಸ್ ಅನ್ನ ಮಾರೋಕೆ ಹೋದ್ರೋ ಆವಾಗ್ಲಿಂದಾನೆ ತುಂಬಾ ಚೇಂಜ್ ಆಗ್ಬಿಟ್ಟಿದ್ದಾರೆ, ಬಂದ್ರು ಅವನಿಗೆ ಒಂದು ಗತಿ ತೋರ್ಸೋಣ ಅಂತ ಹೇಳಿ ಅವನ ಫ್ರೆಂಡ್ಸ್ ಗಳನ್ನ ಕಿಸಾನ್ ಮನೆಗೆ ಕರ್ಕೊಂಡು ಹೋಗಿ ಅವರ ಮನೆಯನ್ನೇ ನಾಶ ಮಾಡ್ತಾರೆ. ಆ ಊರಲ್ಲಿರುವ ಹೆಂಗಸರು ಎಲ್ಲರೂ ಹ್ಯಾಂಡ್ ಮೇಡ್ ಥಿಂಗ್ಸ್ ಅನ್ನ ಮಾಡಿ ಕಿಸಾನಿಗೆ ಕೊಟ್ಟಿರ್ತಾರೆ. ಅದನ್ನೆಲ್ಲ ತೆಗೆದು ಹೊಡೆದಾಗ್ತಾ ಇದ್ದಾರೆ ಹುಡುಗರು. ಬಟ್ಟೆಗಳನ್ನ ಒಳೆದು ಕೊಟ್ಟಿರ್ತಾರೆ, ಅವುಗಳನ್ನ ಕೂಡ ಮಣ್ಣಿಗೆ ಹಾಕಿ ತುಂಬಾನೇ ಕೆಟ್ಟದಾಗಿ ಮಾಡ್ಬಿಡ್ತಾರೆ ಹುಡುಗರು. ಆವಾಗ ಕಿಶಾನ್ ಹೊರಗಡೆ ಬಂದು ನೋಡ್ಬೇಕಾದ್ರೆ ಬಟ್ಟೆ ಎಲ್ಲ ಅರ್ಧೋಗಿದೆ, ಥಿಂಗ್ಸ್ ಎಲ್ಲ ಹೊಡೆದೋಗಿದೆ. ಅದನ್ನು ನೋಡುವ ಕಿಸಾನಿಗೆ ತುಂಬಾನೇ ಬೇಜಾರಾಗುತ್ತೆ. ಈ ಕಡೆ ನಮ್ಮ ಹೀರೋಯಿನ್ ಅವಳ ಮನೆಯಲ್ಲಿ ಇರ್ಬೇಕಾದ್ರೆ ಅವಳ ಗಂಡ ಬರ್ತಾನೆ. ನಮ್ಮ ಹೀರೋಯಿನ್ ಅವಳ ಗಂಡ ತುಂಬಾನೇ ದೊಡ್ಡ ಕುಡ್ಕ. ಸುಮ್ನೆ ಕುಡ್ಕೊಂಡು ಬಂದು ಅವನ ಹೆಂಡತಿಯನ್ನ ಹಾಕಿ ಹೊಡಿತಾ ಇರ್ತಾನೆ. ಆ ತರ ಒಂದು ದಿನ ನಮ್ಮ ಹೀರೋಯಿನ್ಗೆ ಹಾಕಿ ಚೆನ್ನಾಗಿ ಹೊಡೆದು ಬಿಟ್ಟಿರ್ತಾನೆ. ಆದ್ರಿಂದ ನಮ್ಮ ಹೀರೋಯಿನ್ ಬೇಜಾರ್ ಮಾಡ್ಕೊಂಡು ಅವಳ ಫ್ರೆಂಡ್ ಮನೆಗೆ ಬರ್ತಾಳೆ. ನೋಡಿದ್ರೆ ಹೀರೋಯಿನ್ ಎದೆಗೇನೆ ತುಂಬಾ ದೊಡ್ಡದಾಗಿ ಏಟಾಗಿದೆ. ಅದಕ್ಕೆ ಫ್ರೆಂಡೇ ಆ ಗಾಯಕ್ಕೆ ಔಷಧಿ ಹಾಕಿ ಕೊಡ್ತಾಳೆ. ಈ ನೋವನ್ನ ಬೇರೆ ಯಾರ ಹತ್ರನೂ ಹೇಳ್ಕೊಳ್ಳೋಕೆ ಆಗಲ್ಲ. ಹಾಗೆ ಹೇಳಿದ್ರು ಕೂಡ ಕೊನೆವರೆಗೂ ನಿನ್ನ ಗಂಡನ ಮನೆಯಲ್ಲಿ ನೀನು ಇರ್ಬೇಕು, ನಿನ್ನ ಗಂಡನ ಬಿಟ್ಟು ಬೇರೆ ಎಲ್ಲಿಗೂ ಹೋಗ್ಬಾರ್ದು ಅನ್ನೋ ತರನೇ ಈ ಊರ್ ಜನ ಹೇಳ್ತಾರೆ. ಸೊ ಬೇರೆ ದಾರಿ ಇಲ್ಲದೆ ಈ ಜೀವನವನ್ನೇ ನಾವು ಬದುಕಬೇಕು. ಈ ತರ ಇರ್ಬೇಕಾದ್ರೆ ನೆಕ್ಸ್ಟ್ ದಿನ ಫ್ರೆಂಡ್ ಮತ್ತೆ ಹೀರೋಯಿನ್ ಕಿಸಾನ್ ಅವರ ಮನೆಗೆ ಹೋಗ್ತಾರೆ. ನೋಡಿದ್ರೆ ಹ್ಯಾಂಡ್ ಮೇಡ್ ಥಿಂಗ್ಸ್, ಬಟ್ಟೆಗಳು, ಬ್ಯಾಗ್ಸ್ ಎಲ್ಲವೇ ಮಣ್ಣಿಗೆ ಬಿದ್ದಿವೆ, ಎಲ್ಲ ಕೊಳ್ಕಾಗ್ಬಿಟ್ಟಿವೆ. ಏನಾಯ್ತು ಅಂತ ಫ್ರೆಂಡ್ ಕೇಳ್ಬೇಕಾದ್ರೆ, ಹಾ ಏನ, ಎಲ್ಲ ನಿನ್ನ ಮಗನೇ ಈ ತರ ಮಾಡಿರೋದು, ಅವನ ಫ್ರೆಂಡ್ಸ್ ಎಲ್ಲರನ್ನು ಕರ್ಕೊಂಡು ಬಂದು ಈ ತರ ಗಲಾಟೆ ಮಾಡ್ಬಿಟ್ಟು ಹೋಗಿದ್ದಾನೆ ಅಂತ ಕಿಸಾನ್ ಅವನ ಹೆಂಡತಿ ಹೇಳ್ತಾಳೆ. ಇದನ್ನ ಕೇಳುವ ಫ್ರೆಂಡಿಗೆ ತುಂಬಾನೇ ಬೇಜಾರಾಗುತ್ತೆ. ಮನೆಯಲ್ಲಿ ಹತ್ಕೊಂಡು ಮಲಗಿರ್ತಾಳೆ. ಆ ಟೈಮ್ಗೆ ಕರೆಕ್ಟ್ ಆಗಿ ಶಾರುಖ್ ಖಾನ್ ಫೋನ್ ಮಾಡ್ತಾನೆ. ಲೋ, ನಿನಗೆ ಏನಪ್ಪಾ ಬೇಕು? ನೀನು ಅನ್ಕೊಳ್ಳೋ ತರ ಸುಂದರವಾದ ಹುಡುಗಿ ಅಲ್ಲ ನಾನು. ನನಗೆ ಏಜ್ 32 ಆಗ್ತಾ ಇದೆ. ನನಗೆ 17 ವರ್ಷದಲ್ಲಿ ಒಬ್ಬ ಮಗ ಇದ್ದಾನೆ. ನನಗೆ ಮುಖದಲ್ಲೆಲ್ಲ ರಿಂಕಲ್ಸ್ ಬಂದ್ಬಿಟ್ಟಿದೆ. ಹೋಗ್ತಾ ಹೋಗ್ತಾ ನನ್ನ ಮೈಯೆಲ್ಲ ರಿಂಕಲ್ಸ್ ಬಂದ್ಬಿಡುತ್ತೆ. ಇವಾಗ ಹೇಳು, ನೀನು ನನ್ನನ್ನ ಲವ್ ಮಾಡ್ತಾ ಇದೀಯಾ ಅಂತ ಟೆನ್ಷನ್ ಆಗಿ ಫ್ರೆಂಡ್ ಕೇಳ್ಬೇಕಾದ್ರೆ ಆ ವ್ಯಕ್ತಿ ಮಾತಾಡ್ತಾನೆ ಇಲ್ಲ, ಸೈಲೆಂಟ್ ಆಗಿದ್ದಾನೆ. ಆಮೇಲೆ ಫ್ರೆಂಡ್ ಆ ಫೋನ್ ಕಾಲ್ ಅನ್ನ ಕಟ್ ಮಾಡ್ತಾಳೆ. ಫ್ರೆಂಡ್ ಅವಳ ಲೈಫ್ ಒಂಥರ ಶೂನ್ಯ ಆಗ್ಬಿಟ್ಟಿದೆ. ರೀಸೆಂಟ್ ಆಗಿ ಅವಳ ಅತ್ತೆ ತೀರೋದ್ರು. ಏನಕ್ಕೂ ಆಗ್ಬಾರ್ದೇ ಇರೋ ಸೊಸೆಯನ್ನ ಇವಳ ತಲೆಗೆ ಕಟ್ಬಿಟ್ಟಿದ್ದಾರೆ. ಇವಾಗ ಹುಡುಗನು ಮನೆ ಬಿಟ್ಟು ಓಡಿ ಹೋಗ್ಬಿಟ್ಟಿದ್ದಾನೆ. ಅವನು ಎಲ್ಲಿಗೆ ಹೋಗಿದ್ದಾನೆ ಅಂತ ಕೂಡ ಗೊತ್ತಾಗ್ತಾ ಇಲ್ಲ. ಆದ್ರಿಂದ ಮಲ್ಕೊಂಡು ಅಳ್ತಾ ಇದ್ದಾಳೆ ಫ್ರೆಂಡ್. ನೆಕ್ಸ್ಟ್ ದಿನ ಅವಳ ಮಗನ ಫ್ರೆಂಡ್ಸ್ ಅನ್ನ ಮೀಟ್ ಮಾಡಿ, ಲೋ ಹುಡುಗರೇ, ಎಲ್ಲಿ ನನ್ನ ಮಗ? ಕೊನೆದಾಗಿ ನಿಮ್ಮ ಜೊತೆನೆ ಇದ್ದ ಅಂತ ಗೊತ್ತು, ಎಲ್ಲಿ ಅಂತ ಕೇಳ್ಬೇಕಾದ್ರೆ, ಅದಾ ನಿಮ್ಮ ಹುಡುಗ ಒಬ್ಬರ ಹತ್ರ ಸಾಲ ತಗೊಂಡಿದ್ದ, ಆ ಸಾಲನ ತೀರಿಸ್ಲಿಲ್ಲ ಅಂತ ನಿಮ್ಮ ಹುಡುಗನನ್ನ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಅಲ್ಲಿಗೆ ಹೋಗಿ ನೋಡಿ ಅಂತ ಹೇಳ್ಬೇಕಾದ್ರೆ ಫ್ರೆಂಡು ಅಲ್ಲಿಗೆ ಹೋಗಿ ನೋಡ್ತಾಳೆ.
ನೋಡಿದ್ರೆ ಅವಳ ಮಗನನ್ನ ಚೆನ್ನಾಗಿ ಹೊಡೆದಿಟ್ಟಿದ್ದಾರೆ. ನೋಡು, ಇನ್ನ ಸ್ವಲ್ಪ ದಿನದಲ್ಲಿ ನನಗೆ ನನ್ನ ಹಣ ಬರ್ಬೇಕು, ಹಾಗೆ ಕೊಟ್ರೆ ಮಾತ್ರನೇ ನಿನ್ನ ಮಗನನ್ನ ನಾನು ಬಿಡ್ತೀನಿ ಅಂತ ಹೇಳ್ಬೇಕಾದ್ರೆ ಫ್ರೆಂಡಿಗೆ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಅವಳ ಮನೆಯಲ್ಲಿರುವ ಕಬೋರ್ಡ್ ಅಲ್ಲಿ ಹಣ ಮಡಗಿರ್ತಾಳೆ. ಅದನ್ನ ತಗೊಂಡು ನೋಡ್ಬೇಕಾದ್ರೂ ಕೂಡ ಅಷ್ಟು ಹಣ ಸಾಕಾಗ್ತಾ ಇಲ್ಲ. ಆದ್ರಿಂದ ಕಿಸಾನ್ ಹತ್ರ ಹೋಗಿ ಹೆಲ್ಪ್ ಕೇಳ್ತಾಳೆ ಫ್ರೆಂಡ್. ಈ ತರ ನನ್ನ ಹುಡುಗನನ್ನ ಹಿಡಿದಿಟ್ಕೊಂಡಿದ್ದಾರೆ, ಹಣ ಕೊಟ್ರೇನೆ ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಂತ ಕೇಳ್ಬೇಕಾದ್ರೆ ಕಿಸಾನ್ ಕೂಡ ಆ ಊರಲ್ಲಿರುವ ತುಂಬಾ ಜನರ ಹತ್ರ ಸಾಲ ಕೇಳಿ ನೋಡ್ತಾನೆ. ಕೊನೆಗೆ ಕಿಸಾನ್ ಅವನ ಫ್ರೆಂಡ್ ಹಣ ಕೊಡ್ತಾನೆ. ಅದನ್ನ ಕೊಟ್ಟು ಮತ್ತೆ ಹುಡುಗನ ಬಿಡಿಸ್ಕೊಂಡು ಬರ್ತಾಳೆ ಫ್ರೆಂಡ್. ಈ ಕಡೆ ಸೊಸೆ ಮನೆಯಲ್ಲಿ ಕೂತು ತುಂಬಾನೇ ಅಳ್ತಾ ಇದ್ದಾಳೆ. ಯಾಕೆ ಅಂದ್ರೆ ಆ ಹುಡುಗಿ ಇದಕ್ಕೂ ಮುಂಚೆನೆ ಒಂದು ಹುಡುಗನ್ನ ಇಷ್ಟಪಡ್ತಾ ಇದ್ಲು. ಇವಾಗ ಆ ಹುಡುಗ ಈ ಹುಡುಗಿನ ಹುಡಿಕೊಂಡು ಆ ಊರಿಗೆ ಬರ್ಬೇಕಾದ್ರೆ ಅವನನ್ನ ನೋಡಿದ ತಕ್ಷಣ ಹತ್ಕೊಂಡು ಮನೆ ಒಳಗಡೆ ಹೋಗ್ಬಿಡ್ತಾ ಇದ್ದಾಳೆ ಹುಡುಗಿ. ಅದೇ ಸಮಯದಲ್ಲಿ ನಮ್ಮ ಹೀರೋಯಿನ್ ಕೂಡ ಹತ್ಕೊಂಡು ಓಡಿ ಬರ್ತಾಳೆ ಆ ಮನೆಗೆ. ಏನು ಅಂತ ನೋಡಿದ್ರೆ ಇವತ್ತು ಕೂಡ ಆ ಗಂಡ ಇವಳನ್ನ ಹಾಕೊಂಡು ಚೆನ್ನಾಗಿ ಹೊಡೆದಿದ್ದಾನೆ. ಸೊ ಈ ಸಲ ಸೊಸೆ ಹುಡುಗಿನೇ ನಮ್ಮ ಹೀರೋಯಿನ್ಗೆ ಔಷಧಿ ಹಾಕಿ ಕೊಡ್ತಾಳೆ. ಅದೇ ಸಮಯದಲ್ಲಿ ಫ್ರೆಂಡ್ ಅವಳ ಮಗನನ್ನ ಬಿಡಿಸಿ ಕರ್ಕೊಂಡು ಬರ್ತಾ ಇರ್ತಾಳೆ. ಆವಾಗ ಕೂಡ ಮಗ ಸ್ವಲ್ಪ ಕೂಡ ಪ್ರೀತಿನೇ ಇಲ್ಲದೆ ಅವನ ತಾಯಿ ಹತ್ರ, ನೋಡಮ್ಮ ತಾಯಿ, ನನಗೆ ಮದುವೆ ಮಾಡಿ ಇಡೋದಕ್ಕಾಗಿ ತುಂಬಾ ಖರ್ಚು ಮಾಡಿದೆ ಅಲ್ವಾ, ನನಗೆ ಮದುವೆನೇ ಬೇಡ, ಆ ಹುಡುಗಿನೇ ನನಗೆ ಬೇಡ, ಮತ್ತೆ ಅವಳನ್ನ ಕರ್ಕೊಂಡು ಹೋಗಿ ಅವಳ ಮನೆಯಲ್ಲೇ ಬಿಟ್ಬಿಟ್ಟು ಮದುವೆ ಖರ್ಚಾಯ್ತಲ್ವಾ, ಆ ಹಣನ ತಗೊಂಡು ಬಂದು ನನಗೆ ಕೊಡು, ನನಗೆ ಹಣನೇ ಬೇಕು, ಬೇರೆ ಯಾವುದು ಬೇಡ ಅಂತ ಹೇಳ್ಬೇಕಾದ್ರೆ ಫ್ರೆಂಡಿಗೆ ತುಂಬಾನೇ ಬೇಜಾರಾಗ್ತಾ ಇದೆ. ಹಾಗೆ ಹೆಂಗಸರು ಮೂವರು ತಲೆ ಮೇಲೆ ಕೈ ಇಟ್ಕೊಂಡು ತುಂಬಾನೇ ಬೇಜಾರಾಗಿ ಮನೆಯಲ್ಲಿ ಕೂತಿರ್ತಾರೆ. ಆವಾಗ ಬಿಜಿಲಿ ಅವಳು ಕೆಲಸ ಮಾಡ್ತಾ ಇರುವ ಸರ್ಕಸ್ ಇಂದ ಒಂದು ಗಾಡಿನ ಫ್ರೆಂಡ್ ಮನೆಗೆ ತರ್ತಾಳೆ. ಏನ್ರಿ ಸುಮ್ನೆ ಕೂತಿದ್ದೀರಾ, ಬಂದ್ರೆ ಒಂದು ರೌಂಡ್ ಹೋಗೋಣ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಮತ್ತೆ ಫ್ರೆಂಡ್ ಗಾಡಿಗೆ ಹತ್ಕೋತಾರೆ. ಆವಾಗ ಸೊಸೆ ಎಲ್ಲರಿಗೂ ಟಾಟಾ ಬಾಯ್ ಬಾಯ್ ಅಂತ ಕೈ ತೋರಿಸ್ತಾಳೆ. ಇದನ್ನ ನೋಡುವ ಫ್ರೆಂಡಿಗೂ ಕಷ್ಟ ಆಗುತ್ತೆ. ಸೊ ಸೊಸೆಯನ್ನು ಗಾಡಿಯಲ್ಲಿ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಸಖತ್ತಾಗಿ ಎಂಜಾಯ್ ಮಾಡ್ತಾರೆ. ಆಮೇಲೆ ಹಾಗೆ ಆ ಊರಲ್ಲಿ ಒಂದು ಕೋಟೆ ಇರುತ್ತೆ. ಅಲ್ಲಿಗೆ ಹೋಗಿ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಆವಾಗ ನಮ್ಮ ಹೀರೋಯಿನ್, ನಾನು ನಿಮ್ಮ ಹತ್ರ ಒಂದು ನಿಜಾನ ಹೇಳಲೇಬೇಕು, ನಾನು ನನ್ನ ಗಂಡನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದೆ. ಅಲ್ಲಿ ನನ್ನ ಗಂಡನ್ನ ಚೆಕ್ ಮಾಡಿ ನೋಡಿದ ಡಾಕ್ಟರ್, ನಿನ್ನ ಗಂಡನಿಗೆ ಮಗು ಮಾಡ್ಕೊಳ್ಳೋ ಶಕ್ತಿನೇ ಇಲ್ಲ ಕಣಮ್ಮ ಅಂತ ಹೇಳಿದ್ರು. ಬಟ್ ಆದ್ರೆ ಊರ್ ಜನ ಯಾವಾಗ್ಲೂ ನನ್ನನ್ನೇ ತಪ್ಪಾಗಿ ನೋಡ್ತಾರೆ. ಇವಾಗ ಏನ್ ಮಾಡ್ಲಿ ಅಂತ ಕೇಳ್ಬೇಕಾದ್ರೆ ಸುತ್ತ ಇರೋ ಎಲ್ಲರೂ ಯೋಚನೆ ಮಾಡಿ ನೋಡ್ತಾರೆ. ಆವಾಗ ಬಿಜಿಲಿ ಸೊಸೆ ಹುಡುಗಿಯನ್ನ, ನೀನು ಹೋಗಿ ಗಾಡಿ ಹತ್ರ ವೆಯ್ಟ್ ಮಾಡ್ತಾ ಇರಮ್ಮ, ನಾವು ಮಾತಾಡ್ಬಿಟ್ಟು ಬರ್ತೀವಿ ಅಂತ ಕಳಿಸ್ತಾಳೆ. ಆಮೇಲೆ ನಾನು ಒಂದು ವಿಷಯ ಹೇಳ, ನನಗೆ ಒಬ್ಬ ಫ್ರೆಂಡ್ ಇದ್ದಾನೆ, ಅವನ ಮುಖಾಂತರ ನೀನು ಮಗು ಮಾಡ್ಕೋಬಹುದು. ನಿನ್ನ ಗಂಡನಿಗೆ ಗಂಡಸ್ತಾನ ಇಲ್ಲ ಅನ್ನೋದು ಅವನಿಗೇನೆ ಗೊತ್ತಿಲ್ಲ ಅಲ್ವಾ, ಹಾಗಿದ್ರೆ ನೀನು ಇನ್ನೊಬ್ಬರ ಮುಖಾಂತರ ಮಗು ಮಾಡ್ಕೊಂಡ್ರು ಕೂಡ ಅದು ಅವನಿಗೆ ಗೊತ್ತಾಗಲ್ಲ, ಇದು ನಿನಗೇನೆ ಹುಟ್ಟಿದ ಮಗು ಅಂತ ನೀನು ಹೇಳಿ ಮೇಂಟೈನ್ ಮಾಡ್ಕೋಬಹುದು ಅಂತ ಹೇಳ್ಬೇಕಾದ್ರೆ ಹೀರೋಯಿನ್ ಅದ್ರ ಬಗ್ಗೆ ಯೋಚನೆ ಮಾಡಿ ನೋಡ್ತಾಳೆ. ಆದ್ರೆ ಫ್ರೆಂಡ್ ಈ ತರ ಎಲ್ಲ ಮಾಡಬಾರ್ದು, ಗಂಡನ್ನ ಬಿಟ್ಟು ಇನ್ನೊಬ್ಬನ ಜೊತೆ ಹೋಗ್ಬಾರ್ದು ಅಂತ ಹೇಳ್ಬೇಕಾದ್ರೆ ಯಾವುದೇ ತಪ್ಪು, ಅದೇ ಇವಳಿಗೇನೆ ಮಗು ಆಗದೆ ಇದ್ದಿದ್ರೆ ಆ ಗಂಡ ಏನ್ ಮಾಡ್ತಾ ಇದ್ದ, ಇವಳನ್ನ ಬಿಟ್ಬಿಟ್ಟು ಇನ್ನೊಂದು ಮದುವೆ ಮಾಡ್ಕೊಂಡು ಹೋಗ್ಬಿಡ್ತಾ ಇದ್ದ, ಎರಡನೇ ಮದುವೆ ಮಾಡ್ಕೊಂಡು ಹೋಗ್ಬಿಡ್ತಾ ಇದ್ದ. ಅದನ್ನೇ ಇವಳು ಮಾಡಿದ್ರೆ ಮಾತ್ರ ತಪ್ಪ, ಅದೆಲ್ಲ ಯಾವುದು ತಪ್ಪಿಲ್ಲ, ಲೇ ನೀನು ಮಾಡು, ನಾನು ನೋಡ್ಕೋತೀನಿ ಅಂತ ಹೀರೋಯಿನ್ಗೆ ಬಿಜಿಲಿ ಹೇಳ್ಬಿಟ್ಟು, ಲೇ ಫ್ರೆಂಡೋ ನಾನು ನೋಡ್ತಾನೆ ಇದೀನಿ, ನಿನ್ನ ಮಗನಿಗೆ ಮದುವೆ ಮಾಡಿ ಇಟ್ಟಿದ್ಯಾ, ಆದ್ರೆ ಅವನು ಮನೇಲಿ ಇರ್ತಾನೆ ಇಲ್ಲ, ಹುಡುಗಿನ ಕೇರೆ ಮಾಡೋದಿಲ್ಲ. ಅದೇ ಸಮಯದಲ್ಲಿ ಯಾವ್ದೋ ಒಂದು ಹುಡುಗ ಮನೆಗೆ ಬಂದು ನಿನ್ನ ಸೊಸೆಯನ್ನ ಡೈಲಿ ನೋಡ್ಕೊಂಡು ಹೋಗ್ತಾ ಇದ್ದಾನೆ, ನನಗೆ ಯಾಕೋ ನಿನ್ನ ಸೊಸೆಗೆ ಒಬ್ಬ ಲವ್ವರ್ ಇರ್ತಾನೆ ಅನ್ಸುತ್ತೆ, ಸುಮ್ಮನೆ ಆ ಹುಡುಗಿನ ಆ ಹುಡುಗನ ಜೊತೆನೆ ಬಿಟ್ಬಿಡು, ಅವಳಾದ್ರೂ ನೆಮ್ಮದಿಯಾಗಿರ್ಲಿ, ನಿನ್ನ ಹುಡುಗನ್ನು ಬಿಟ್ಬಿಡು, ನಿನ್ನ ಮಗನ ಅವನ್ ಪಾಡಿಗೆ ಅವನು ನೆಮ್ಮದಿಯಾಗಿರ್ತಾನೆ, ಇಬ್ಬರನ್ನು ಒಂದು ಮಾಡಿ ಇಡ್ತೀನಿ ಅಂತ ಹೇಳಿ ಅವರ ಇಬ್ಬರ ಲೈಫ್ ಅನ್ನು ಹಾಳು ಮಾಡಬೇಡ ಅಂತ ಬಿಜಿಲಿ ಹೇಳ್ಬೇಕಾದ್ರೆ ಅದಕ್ಕೆ ಫ್ರೆಂಡ್, ಲೇ ನೀನೇ ಕಣೆ ತಪ್ಪು ಮಾಡ್ತಾ ಇದೀಯಾ, ಈ ಊರಿನ ಪ್ರಕಾರ ನೀನೊಬ್ಬಳು ಬಿಚ್ಚ, ನಾವು ಆ ತರ ಎಲ್ಲ ಇರೋಕೆ ಆಗಲ್ಲ, ನಮ್ಮ ಊರಿನ ಗಂಡಸರು ಏನ್ ಹೇಳ್ತಾರೋ ಅದೇನೇ ನಮಗೆ ಇಂಪಾರ್ಟೆಂಟ್, ನನ್ನ ಮಗ ತುಂಬಾನೇ ಒಳ್ಳೆಯವನು ಅಂತ ಫ್ರೆಂಡ್ ಹೇಳ್ಬೇಕಾದ್ರೆ ಅದಕ್ಕೆ ಬಿಜಿಲಿ, ಏನು ನಿನ್ನ ಮಗ ತುಂಬಾ ಒಳ್ಳೆಯವನಾ, ಲಾಸ್ಟ್ ವೀಕ್ ಕೂಡ ನಿನ್ನ ಮಗ ನನ್ನ ಕ್ಯಾಂಪಿಗೆ ಬಂದು ನನ್ನ ಹುಡುಗಿ ಒಬ್ಬಳ ಜೊತೆ ಇದ್ಬಿಟ್ಟು ಹೋಗಿದ್ದಾನೆ, ಇವಾಗ ಹೇಳು ನಿನ್ನ ಮಗ ಒಳ್ಳೆಯವನಾ ಅಂತ ಹೇಳ್ಬೇಕಾದ್ರೆ ಫ್ರೆಂಡ್ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡು ಬಿಜಿಲಿ ಕಪಾಳಕ್ಕೆ ಒಂದು ಬಿಡ್ತಾಳೆ. ಇದು ಬಿಜಿಲಿಗೆ ತುಂಬಾನೇ ಬೇಜಾರಾಗುತ್ತೆ. ಆಮೇಲೆ ರಾತ್ರಿ ಸೊಸೆಯನ್ನ ಕರ್ಕೊಂಡು ಮನೆಗೆ ಬರ್ತಾಳೆ ಫ್ರೆಂಡ್. ಆವಾಗ ವೆಯ್ಟ್ ಮಾಡ್ತಾ ಇರುವ ಹುಡುಗ, ಹೆಂಗಸರೆಲ್ಲ ಸೇರ್ಕೊಂಡು ಎಲ್ಲಿಗೆ ಹೋಗಿ ಸುತ್ತಾಡ್ಕೊಂಡು ಬರ್ತಾ ಇದ್ದೀರಾ, ನಾನು ಬೆಳಗ್ಗೆಯಿಂದ ಊಟ ಮಾಡದೆ ಕಾಯ್ತಾ ಇದ್ದೀನಿ ಅಂತ ಬೈಬೇಕಾದ್ರೆ ಅದಕ್ಕೆ ಅವನ ತಾಯಿ, ನಮ್ಮ ಫ್ರೆಂಡ್ ಎಲ್ಲಿಗೆ ಹೋಗಿದ್ವಾ, ನೀನು ಏನಕ್ಕೂ ಆಗ್ಬಾರ್ದೇ ಇರೋ ನಿನ್ನ ಗ್ಯಾಂಗ್ ಜೊತೆ ಸೇರ್ಕೊಂಡು ಊರನ್ನೇ ಸುತ್ತಾಡ್ತೀಯಾ, ಇಷ್ಟು ವರ್ಷ ತಿರುಗಾಡ್ತಾ ಇದೀಯಾ, ಯಾವತ್ತಾದ್ರೂ ಒಂದು ದಿನ ಏನಕ್ಕೆ ಎಲ್ಲಿಗೆ ಹೋಗಿದ್ಯಾ ಅಂತ ನಾನು ಕೇಳಿದೀನ, ಇವತ್ತು ಒಂದು ದಿನ ನೆಮ್ಮದಿಯಾಗಿ ಇರೋಣ ಅಂತ ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಬಂದ್ರೆ ನೀನು ಯಾಕೆ ಎಲ್ಲಿಗೆ ಹೋಗಿದ್ರಿ ಅಂತ ಕೇಳ್ತಾ ಇದೀಯಾ, ನಿನಗೆ ಅಡುಗೆ ಮಾಡಿ ಹಾಕೋದಕ್ಕೆ ನಾನು ಬೇಕು, ಮಲ್ಕೊಳ್ಳೋದಕ್ಕೆ ಆ ಹುಡುಗಿ ಬೇಕು, ನಿನಗೆ ಅಷ್ಟೇ ತಾನೇ ಬೇಕು, ಫಸ್ಟ್ ಮನುಷ್ಯನಾಗಿ ಚೇಂಜ್ ಆಗೋ ಅಂತ ತಾಯಿ ಹೇಳ್ಬೇಕಾದ್ರೆ ಇದನ್ನ ಕೇಳಿ ಹುಡುಗ ನಡ್ಗೋಗ್ಬಿಡ್ತಾವನೆ. ಇಷ್ಟು ವರ್ಷದಲ್ಲಿ ಒಂದು ಸಲ ಕೂಡ ಅವನ ತಾಯಿ ಈ ತರ ಅವನ ಹತ್ರ ಮಾತಾಡಿಲ್ಲ. ಈ ಕಡೆ ಬಿಜಿಲಿ ಅವಳ ಟೆಂಟಿಗೆ ಬಂದ್ರೆ ಆವಾಗ್ಲೇನೆ ಗೊತ್ತಾಗುತ್ತೆ, ನಮ್ಮ ಬಿಜಿಲಿ ಯಾವಾಗ್ಲೂ ರೆಗ್ಯುಲರ್ ಆಗಿ ಪ್ರಾಸ್ಟಿಟ್ಯೂಷನ್ ಮಾಡದೆ ಇರೋದ್ರಿಂದ ಅವಳ ಬದಲು ಬೇರೆ ಯಾರನ್ನ ಕೆಲ್ಸಕ್ಕೆ ಅಪಾಯಿಂಟ್ಮೆಂಟ್ ಮಾಡ್ಬಿಟ್ಟಿದ್ದಾರೆ ಅಂತ ಅದು ಬಿಜಿಲಿಗೆ ತುಂಬಾನೇ ಬೇಜಾರ್ ಮಾಡುತ್ತೆ. ಈ ಕಡೆ ನಮ್ಮ ಹೀರೋಯಿನ್ ಫ್ರೆಂಡ್ ಮನೆಗೆ ಬಂದು, ನನಗೆ ಯಾಕೋ ಬಿಜಿಲಿ ಹೇಳಿದ್ದೆ ಸರಿ ಅನ್ಸುತ್ತೆ, ನಾನು ಅವನ
ಅವನ ಹತ್ರನೇ ಹೋಗಿ ಟ್ರೈ ಮಾಡ್ತೀನಿ. ಆವಾಗ ನನಗೆ ಒಂದು ಮಗು ಆಗುತ್ತೆ. ಆವಾಗ ಆ ಮಗುನ ನನ್ನ ಮಗು ಅಂತಾನೆ ಹೇಳಿ ಬೆಳೆಸ್ತೀನಿ. ನನಗೆ ಯಾಕೋ ಇದೇನೇ ಸರಿ ಅಂತ ಅನಿಸ್ತಾ ಇದೆ ಅಂತ ಹೇಳ್ಬೇಕಾದ್ರೆ ಆವತ್ತು ರಾತ್ರಿ ಈ 3 ಹೆಂಗಸರು ಆ ಊರನ್ನ ಬಿಟ್ಟು ಹೊರಗಡೆ ಬರ್ತಾರೆ. ನಮ್ಮ ಬಿಜಿಲಿ ಮತ್ತೆ ಹೀರೋಯಿನ್ ಮಾತ್ರ ಆ ವ್ಯಕ್ತಿಯನ್ನ ನೋಡೋಕೆ ಒಂದು ಗುಹೆ ಒಳಗಡೆ ಹೋಗ್ತಾರೆ. ಆ ವ್ಯಕ್ತಿಯ ಜೊತೆ ನಮ್ಮ ಹೀರೋಯಿನ್ ಫಿಸಿಕಲಿ ಇರೋದಕ್ಕೆ ಶುರು ಮಾಡ್ತಾಳೆ. ಇಬ್ಬರು ಏನೇನು ಮಾಡ್ತಾ ಇದ್ದಾರೆ. ಅದೇ ಸಮಯದಲ್ಲಿ ಇಲ್ಲಿ ಹೊರಗಡೆ ನಿಂತಿರುವ ನಮ್ಮ ಫ್ರೆಂಡಿಗೆ ಫೋನ್ ಬರುತ್ತೆ. ಕಾಲ್ ಅನ್ನ ಪಿಕ್ ಮಾಡಿ ಮಾತಾಡಿದ್ರೆ, ನಾನೇ ಶಾರುಖ್ ಖಾನ್, ನಿನ್ನ ಶಾರುಖ್ ಖಾನ್ ಮಾತಾಡ್ತಾ ಇರೋದು. ನೀನು ಅವತ್ತು ಹೇಳ್ದೆ ಅಲ್ವಾ ನಿನಗೆ 32 ವರ್ಷ ಆಗ್ತಾ ಇದೆಯಾ ಅಂತ. ನನಗೆ 42 ವರ್ಷ ಆಗ್ತಾ ಇದೆ. ಇಲ್ಲಿಯವರೆಗೂ ನಾನು ಬ್ಯಾಚುಲರ್ ಆಗೇ ಇದ್ದೀನಿ. ಇವಾಗ ಹೇಳು, ನಾವಿಬ್ರು ಲವ್ ಮಾಡೋಣವಾ ಅಂತ ಕೇಳ್ಬೇಕಾದ್ರೆ ಇದನ್ನ ಕೇಳಿ ಫ್ರೆಂಡಿಗೂ ಖುಷಿ ಆಗುತ್ತೆ. ಆ ವ್ಯಕ್ತಿ ಜೊತೆ ಫೋನ್ ಅಲ್ಲಿ ಖುಷಿಯಾಗಿ ಮಾತಾಡ್ತಾ ಇರ್ತಾಳೆ. ಆಮೇಲೆ ಅವತ್ತು ರಾತ್ರಿ 3 ಫ್ರೆಂಡ್ಸ್ ಮಾತಾಡಿ ಖುಷಿಯಾಗಿ ಇರ್ತಾ ಇದ್ದಾರೆ. ನೆಕ್ಸ್ಟ್ ದಿನ ನಮ್ಮ ಹೀರೋಯಿನ್ ಮತ್ತೆ ಫ್ರೆಂಡ್ ಕಿಸಾನ್ ಅನ್ನ ನೋಡೋಕೆ ಹೋಗ್ತಾರೆ. ಆವಾಗ ಕಿಸಾನ್, ನೋಡಿ ಮನೆಯಲ್ಲಿ ಹೆಂಗಸರೆಲ್ಲ ಸುಮ್ನೇನೆ ಇರ್ಬೇಡಿ, ನಿಮಗೆ ಮಾಡೋಕೆ ಅಂತ ತುಂಬಾ ಕೆಲಸಗಳಿವೆ, ನಿಮಗೆ ಎಂಟರ್ಟೈನ್ಮೆಂಟ್ ಬೇಕು ಅಂತ ಟಿವಿ ನೋಡೋಕೆ ಆಸೆ ಇರುತ್ತೆ. ಆದ್ರಿಂದ ನಾನು ಒಂದು ಡಿಸಿಷನ್ ಮಾಡಿದೀನಿ, ನೀವು ಮಾಡಿಕೊಡುವ ಹ್ಯಾಂಡ್ ಮೇಡ್ ಥಿಂಗ್ಸ್ ಗಳನ್ನ ಮಾರಿ ಅದರಿಂದ ಒಂದು ಶೇರ್ ಅನ್ನ ನಾನು ತಗೋತೀನಿ. ಎಲ್ಲ ಹೆಂಗಸರ ಹಣ ಇಂದ ಒಂದು ಟಿವಿಯನ್ನ ತಗೊಳ್ಳೋಣ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿ ಎಲ್ಲ ಹೆಂಗಸರು ಖುಷಿ ಆಗ್ತಾರೆ. ಕಿಸಾನ್ ಮುಖಾಂತರ ತುಂಬಾ ಕೆಲಸಗಳನ್ನ ಕಲ್ತ್ಕೋತಾ ಇದ್ದಾರೆ ಹೆಂಗಸರು. ಆಮೇಲೆ ಒಂದು ದಿನ ಫ್ರೆಂಡ್ ರಿಟರ್ನ್ ಮನೆಗೆ ಬರ್ತಾ ಇರ್ಬೇಕಾದ್ರೆ ಮನೆಯಲ್ಲಿ ಯಾರೋ ಇರೋ ಹಾಗೆ ಇದೆ. ಅವಳ ಸೊಸೆಯನ್ನ ನೋಡೋಕೆ ಸೊಸೆಯ ಲವರ್ ಬಂದಿದ್ದಾನೆ. ಇದನ್ನ ನೋಡುವ ಫ್ರೆಂಡ್ ಅಲ್ಲಿಗೆ ಓಡಿ ಹೋಗಿ, ಹೇ ಯಾರಪ್ಪ ನೀನು, ಏನಕ್ಕೆ ಇಲ್ಲಿಗೆ ಬಂದಿದ್ಯಾ, ಇಲ್ಲಿಂದ ಹೋಗು ಅಂತ ಹೇಳ್ಬೇಕಾದ್ರೆ ಆ ಹುಡುಗನು ಒಂದು ಬುಕ್ ಅನ್ನ ಅಲ್ಲಿ ಇಟ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾ ಇದ್ದಾನೆ. ಆ ಸೊಸೆ ಹುಡುಗಿನು ಆ ಬುಕ್ ಅನ್ನ ತಗೊಂಡು ಒಳಗಡೆ ಹೋಗ್ತಾಳೆ. ಈ ಕಡೆ ಬಿಜಿಲಿ ಸರ್ಕಸ್ ಅಲ್ಲಿ ಯಾವಾಗ್ಲೂ ಡ್ಯಾನ್ಸ್ ಮಾಡೋ ತರ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಬಟ್ ಆದ್ರೂ ಇವಾಗ ಹೊಸದಾಗಿ ಬಂದಿರುವ ಹುಡುಗಿ ಅವಳಿಗಿಂತ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಎಲ್ಲರೂ ಹೊಸ ಹುಡುಗಿಗೆ ಹಣ ಕೊಡ್ತಾ ಇದ್ದಾರೆ. ಅದನ್ನ ನೋಡುವ ಬಿಜಿಲಿಗೆ ತುಂಬಾನೇ ಬೇಜಾರಾಗ್ತಾ ಇದೆ. ಇದ್ರ ಮೇಲೆ ಏನಕ್ಕೆ ನಾನು ಈ ಕೆಲ್ಸನ ಮಾಡ್ಬೇಕು ಅಂತ ಫೀಲ್ ಮಾಡ್ತಾ ಇದ್ದಾಳೆ. ಹಾಗೆ ದಿನಗಳು ಕಳೆಯುತ್ತೆ. ಆ ಊರಲ್ಲಿ ಹಬ್ಬ ಬರ್ತಾ ಇದೆ. ಅದೇ ರಾವಣನಿಗೆ ಬೆಂಕಿ ಇಡುವ ಹಬ್ಬ. ಅದು ಮಾತ್ರ ಇಲ್ಲ, ಅದೇ ಸಮಯದಲ್ಲಿ ಕಿಸಾನ್ ಒಂದು ಡಿಶ್ ಅನ್ನ ತಗೊಂಡು ಬರ್ತಾನೆ. ಅದ್ರ ಮುಖಾಂತರ ಈ ಊರಲ್ಲಿರುವ ಎಲ್ಲ ಹೆಂಗಸರು ಟಿವಿ ನೋಡೋಕೆ ಆಗುತ್ತೆ. ಆದ್ರಿಂದ ಅಲ್ಲಿರುವ ಎಲ್ಲ ಹೆಂಗಸರಿಗೂ ಅವನು ಒಂದು ಹೀರೋ ತರ ಕಾಣಿಸ್ತಾ ಇದ್ದಾನೆ. ಆದ್ರೆ ಇದನ್ನ ನೋಡುವ ಊರಲ್ಲಿರುವ ಗ್ಯಾಂಗಿಗೆ ಇಷ್ಟ ಆಗ್ತಾ ಇಲ್ಲ. ನೋಡ್ರೋ ಮಚ್ಚ, ಹುಡುಗಿರ್ನ ಕರೆಕ್ಟ್ ಮಾಡಿ ಅವನು ಹೀರೋ ಆಗ್ಬಿಟ್ಟಿದ್ದಾನೆ, ಬಿಡಬಾರ್ದು, ಇದನ್ನ ಅವನನ್ನ ಸಾಯಿಸ್ ಬಿಡಬೇಕು ಅನ್ನೋ ತರ ಹುಡುಗರು ಮಾತಾಡ್ಕೋತಾ ಇದ್ದಾರೆ. ಆಮೇಲೆ ಅವತ್ತು ರಾತ್ರಿ ಹುಡುಗ ಮನೆಗೆ ಬಂದು ಸೊಸೆ ಹುಡುಗಿಯನ್ನ ತುಂಬಾನೇ ಟಾರ್ಚರ್ ಮಾಡಿ ಹೊಡಿತಾ ಇದ್ದಾನೆ. ಇದನ್ನ ಕೇಳುವ ತಾಯಿಗೂ ತುಂಬಾನೇ ಬೇಜಾರಾಗ್ತಾ ಇದೆ. ಯಾಕೆ ಅಂದ್ರೆ ಅವರನ್ನ ಕೂಡ ಅವರ ಗಂಡ ಚಿಕ್ಕದನಲ್ಲಿ ಹೀಗೆ ಟಾರ್ಚರ್ ಮಾಡಿರ್ತಾರೆ. ಆದ್ರಿಂದ ತಾಯಿ ಎದ್ದು ಹೋಗಿ ಅವಳ ಮಗನನ್ನ ಹಾಕಿ ಚೆನ್ನಾಗಿ ಹೊಡೆದು, ಲೋ ಮನೆ ಬಿಟ್ಟು ಹೊರಗಡೆ ಹೋಗೋ, ಇದು ನನ್ನ ಮನೆ, ಇವಳು ನನ್ನ ಸೊಸೆ, ಇದ್ರ ಮೇಲೆ ಅವಳನ್ನ ಹೊಡೆದ್ರೆ ಅಷ್ಟೇ ನಿನ್ನನ್ನ ಕುಂದೇ ಬಿಡ್ತೀನಿ ಅಂತ ಹುಡುಗನನ್ನ ಮನೆ ಬಿಟ್ಟು ಓಡಿಸ್ತಾಳೆ ಫ್ರೆಂಡ್. ಆವಾಗ ಸೊಸೆ ಹುಡುಗಿನ ಹತ್ಕೊಂಡು ಬಂದು ಅವಳ ಪಕ್ಕದಲ್ಲಿ ಕೂತ್ಕೋತಾಳೆ. ಆವಾಗ ಫ್ರೆಂಡ್, ನಿಜ ಹೇಳು, ನಿನ್ನನ್ನು ನೋಡೋಕೆ ಒಬ್ಬ ಹುಡುಗ ಡೈಲಿ ಬರ್ತಾ ಇದ್ದಾನಲ್ಲ, ಅವನು ಯಾರು ಅಂತ ಕೇಳ್ಬೇಕಾದ್ರೆ ಅವನು ನನ್ನ ಲವ್ವರ್, ನಾನು ಅವನನ್ನ ಲವ್ ಮಾಡ್ತಾ ಇದ್ದೆ, ನಾನು ಅವನು ಮದ್ವೆ ಮಾಡ್ಕೊಳ್ಳೋಣ ಅಂತ ಇದ್ವಿ. ನನ್ನ ತಾಯಿ ತಂದೆ ಆ ಹುಡುಗನ ಮನೆಗೆ ಹೋಗಿದ್ರು. ಆದ್ರೆ ಆ ಹುಡುಗನ ಪೇರೆಂಟ್ಸ್ ನನ್ನ ತಾಯಿ ತಂದೆ ಕೊಟ್ಟ ವರದಕ್ಷಿಣೆ ಹಣ ಸಾಕಾಗ್ಲಿಲ್ಲ ಅಂತ ಬೇಡ ಅಂತ ಕಳಿಸ್ಬಿಟ್ರು. ಆದ್ರಿಂದ ನನಗೆ ಆ ಹುಡುಗನ್ನ ಮದ್ವೆ ಮಾಡ್ಕೊಳ್ಳೋಕೆ ಆಗ್ಲಿಲ್ಲ. ಅದು ಮಾತ್ರ ಇಲ್ಲ, ನನಗೆ ಓದ್ಬೇಕು ಅಂತ ತುಂಬಾನೇ ಆಸೆ ಇದೆ. ಅದಕ್ಕೇನೆ ಹೇರ್ಸ್ ನೆಲ್ಲ ಕಟ್ ಮಾಡಿ ಮದುವೆನ ಸ್ಟಾಪ್ ಮಾಡ್ಬೇಕು ಅಂತ ಅನ್ಕೊಂಡೆ. ಬಟ್ ಆದ್ರೆ ನನ್ನ ತಂದೆ ತಾಯಿ ನಿಮ್ಮ ತಲೆಗೆ ನನ್ನನ್ನ ಕಟ್ಬಿಟ್ರು. ಸಾರಿ ಅತ್ತೆ ಅಂತ ತಪ್ಕೊಂಡು ಅಳ್ಬೇಕಾದ್ರೆ ಫ್ರೆಂಡ್ ಆ ಹುಡುಗಿನ ತಪ್ಕೊಂಡು, ಇಲ್ಲಮ್ಮ ನಾನೇ ತಪ್ಪು ಮಾಡ್ಬಿಟ್ಟೆ, ನಾನು ನಿನ್ನ ಹತ್ರ ಕೇಳಿರ್ಬೇಕು ನಿನಗೆ ಈ ಮದುವೆ ಇಷ್ಟನಾ ಇಲ್ವಾ ಅಂತ. ಬಟ್ ಆದ್ರೆ ನಾನು ನಿನ್ನನ್ನ ಕೇಳ್ದೆ, ನಮ್ಮ ಊರವ್ರು ಏನ್ ಹೇಳ್ತಾರೋ ಅದನ್ನ ಕೇಳಿ ನಿಮಗೆ ಮದುವೆ ಮಾಡಿ ಇಟ್ಬಿಟ್ಟೆ ಅಂತ ಸೊಸೆ ಹತ್ರ ಸಾರಿ ಕೇಳಿ ಫ್ರೆಂಡ್ ಅಳ್ತಾ ಇದ್ದಾಳೆ. ಇವಾಗ ಆ ಸೊಸೆ ಹುಡುಗಿಗೆ ಅವಳ ಬಾಯ್ ಫ್ರೆಂಡ್ ಜೊತೆ ಬದುಕಬೇಕು ಅಂತ ಇಷ್ಟ. ಆದ್ರೆ ಆ ಬಾಯ್ ಫ್ರೆಂಡ್ ಹುಡುಗನ ಪೇರೆಂಟ್ಸ್ ಗೆ ವರದಕ್ಷಿಣೆ ಬೇಕು. ಆದ್ರಿಂದ ಫ್ರೆಂಡ್ ಏನ್ ಮಾಡ್ತಾಳೆ ಅಂದ್ರೆ ಅವಳು ಇವಾಗ ಇರುವ ಮನೆಯನ್ನ ಬೇರೆಯವರಿಗೆ ಮಾರಿ ಆ ಹಣನ ತಗೊಂಡು ಆ ಬಾಯ್ ಫ್ರೆಂಡ್ ಮನೆಗೆ ಹೋಗ್ತಾಳೆ. ಆ ಹುಡುಗನ ತಂದೆ ಹತ್ರ ಹಣ ಕೊಟ್ಟು, ನೋಡಿ ಇವಳು ನನ್ನ ಮಗಳೇ, ಇನ್ ಮುಂದೆ ನನ್ನ ಮಗಳನ್ನ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ ಅಂತ ಹಣವನ್ನು ಆ ಹುಡುಗಿಯನ್ನು ಬಿಡಬೇಕಾದ್ರೆ ಆ ಹುಡುಗನ ತಂದೆನು ಸರಿ ಅಂತ ಒಪ್ಕೋತಾ ಇದ್ದಾರೆ. ಇದನ್ನ ನೋಡುವ ಸೊಸೆ ಹುಡುಗಿಗೆ ತುಂಬಾನೇ ಖುಷಿಯಾಗಿ ಅವಳ ಅತ್ತೆ ಕಾಳಿಗೆ ಬೀಳ್ತಾಳೆ. ಅದಕ್ಕೆ ಫ್ರೆಂಡ್, ಸರಿ ಬಿಡಮ್ಮ, ನಾನು ಒಂದು ರೀತಿಯಲ್ಲಿ ನಿನಗೆ ತಾಯಿ ತರಾನೆ, ಲೋ ಇಲ್ಲಿ ನೋಡು, ನಿನ್ನನ್ನ ನಂಬಿನಿ ನನ್ನ ಮಗಳನ್ನ ಇಲ್ಲಿ ಬಿಟ್ಟು ಹೋಗ್ತಾ ಇದ್ದೀನಿ, ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೋ, ನನ್ನ ಮಗನ್ ತರಾನೇ ನೀನು ಅಂತ ಗೊತ್ತಾದ್ರೆ ನಿನ್ನ ಸಾಯಿಸೋಕು ನಾನು ಯೋಚನೆ ಮಾಡಲ್ಲ, ಅವಳನ್ನ ಚೆನ್ನಾಗಿ ನೋಡ್ಕೋ ಅಂತ ಹೇಳ್ಬೇಕಾದ್ರೆ ಆ ಹುಡುಗನು ಆ ಹುಡುಗಿನ ಕರ್ಕೊಂಡು ಹೊರಡ್ತಾನೆ. ಸೊಸೆ ಹುಡುಗಿನು ತುಂಬಾ ಖುಷಿಯಾಗಿ ಅವಳ ಬಾಯ್ ಫ್ರೆಂಡ್ ಜೊತೆ ಬಸ್ಸಲ್ಲಿ ಹೋಗ್ತಾ ಇದ್ದಾಳೆ. ಈ ಕಡೆ ಫ್ರೆಂಡ್ ಅವಳ ಮಗ ತುಂಬಾನೇ ಸಿಕ್ಕಾಪಟ್ಟೆ ಕೋಪದಲ್ಲಿದ್ದಾನೆ. ಲೋ ಮಚ್ಚ, ಎಲ್ಲದಕ್ಕೂ ಕಾರಣ ಆ ಕಿಸಾನೆ, ಅವನು ಹೇಳ್ಕೊಟ್ಟು ನಮ್ಮ ಹೆಂಗಸರು ಎಲ್ಲರನ್ನು ಹಾಳು ಮಾಡಿ ಬಿಟ್ಟಿದ್ದಾನೆ. ನನ್ನ ತಾಯಿ ಯಾವತ್ತೂ ನನಗೆ ತಿರುಗಿಸಿ ಮಾತಾಡಿದ್ದೇ ಇಲ್ಲ, ಆದ್ರೆ ಇವಾಗ ನನ್ನ ತಾಯಿ ನನ್ನನ್ನ ಮನೆ ಬಿಟ್ಟು ಓಡಿಸ್ಬಿಟ್ಟಿದ್ದಾರೆ ಅಂತ ಅವನ ಗ್ಯಾಂಗ್ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಕರೆಕ್ಟ್ ಆಗಿ ಆ ಟೈಮ್ಗೆ ಕಿಸಾನು ಆ ಜಾಗಕ್ಕೆ ಬರ್ತಾನೆ. ಲೋ ಬಂಡ್ರೋ, ಅವನನ್ನ ಸಾಯಿಸ್ಲೇಬೇಕು ಅಂತ ಗ್ಯಾಂಗ್ ಹೊರಡುತ್ತೆ. ಕಿಸಾನ್ ಗಾಡಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಲಾರಿಯಿಂದ ಅವನನ್ನ ಡ್ಯಾಶ್ ಮಾಡಿ ಕೆಳಗಡೆ ತಳ್ಳಿ ಅವನಿಗೆ ಚೆನ್ನಾಗಿ ಹೊಡೆದು ಚಾಕುಯಿಂದ ಅವನಿಗೆ ಚುಚ್ಚಿ ಹೊಟ್ಟೆನೆಲ್ಲ
ಕಿತ್ತಾಕ್ಬಿಡ್ತಾರೆ, ಅರ್ತಾಕ್ಬಿಡ್ತಾರೆ. ಇವಾಗ ಕಿಸಾನ್ ಸಾಯೋ ಸ್ಟೇಜ್ ಅಲ್ಲಿ ಬಿದ್ದಿದ್ದಾನೆ. ಇಲ್ಲಿ ನಮ್ಮ ಹೀರೋಯಿನ್ ಅವಳ ಮನೆಯಲ್ಲಿ ತುಂಬಾನೇ ವಾಮಿಟ್ ಮಾಡ್ಕೋತಾ ಇದ್ದಾಳೆ. ಅಂದ್ರೆ ಅವಳು ಇವಾಗ ಪ್ರೆಗ್ನೆಂಟ್ ಆಗಿ ಇದ್ದಾಳೆ ಅಂತ ಅರ್ಥ. ಈ ವಿಷಯವನ್ನ ಅವಳ ಗಂಡನ ಹತ್ರ ರಾತ್ರಿ ಹೇಳ್ಕೋಬೇಕಾದ್ರೆ, ರೀ ಇವಾಗ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ, ಇದು ನಮಗೆ ಹುಡ್ತಾ ಇರುವ ಮಗು ಅಂತ ಹೇಳ್ಬೇಕಾದ್ರೆ ಅವಳ ಗಂಡ ಅವಳನ್ನ ಚೆನ್ನಾಗಿ ಹಾಕಿ ತುಳಿತಾನೆ. ಲೇ ಯಾರ್ ಮಗುನೇ ಇದು, ಯಾರ್ ಜೊತೆ ಮಲ್ಕೊಂಡು ಬಂದಿದ್ಯಾ ನೀನು ಅಂತ ಬೈಬೇಕಾದ್ರೆ ಅದಕ್ಕೆ ಹೀರೋಯಿನ್, ಇಲ್ಲ ರೀ ಇದು ನಮ್ಮ ಮಗುನೇ, ನಮಗೆ ಆಗಿರುವ ಮಗುನೇ, ನಿಮಗೆ ಹುಟ್ಟುವ ಮಗುನೇ ಅಂತ ಹೇಳ್ಬೇಕಾದ್ರೆ, ಯಾರನ್ನ ಏಮರ್ಸ್ತಾ ಇದೀಯಾ, ಇದು ಖಂಡಿತ ನನ್ನ ಮಗು ಇಲ್ಲ ಅಂತ ಹೇಳ್ತಾನೆ ಗಂಡ. ಅದಕ್ಕೆ ಹೀರೋಯಿನ್ ಯೋಚನೆ ಮಾಡಿಬಿಟ್ಟು, ಇದು ನಿಮ್ಮ ಮಗು ಇಲ್ವಾ, ಅದು ಹೇಗೆ ನಿಮಗೆ ಗೊತ್ತು ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಗಂಡ, ನನಗೆ ಚೆನ್ನಾಗಿ ಗೊತ್ತು ಕಣೆ, ನನಗೆ ಗಂಡಸ್ತಾನ ಇಲ್ಲ ಅಂತ, ನನಗೆ ಮಗು ಆಗಲ್ಲ ಅಂತ ಗೊತ್ತು ಕಣೆ, ಹಾಗಿರ್ಬೇಕಾದ್ರೆ ನಿನ್ನ ಹೊಟ್ಟೆಯಲ್ಲಿ ನನ್ನಿಂದ ಹೇಗೆ ಮಗು ಬೆಳೆಯೋಕೆ ಸಾಧ್ಯ ಅಂತ ಹೀರೋಯಿನ್ ಹೊಡಿಬೇಕಾದ್ರೆ, ಏನು ಈ ವಿಷಯ ನಿಮಗೆ ಫಸ್ಟೇ ಗೊತ್ತಾ, ಹಾಗಿದ್ರು ಕೂಡ ಏನಕ್ಕೆ ನನ್ನ ಹೊಡಿತಾ ಇದ್ರಿ, ಬನ್ನಿ ಊರ್ ಮುಂದೆ ಬನ್ನಿ, ಊರ್ನವ್ರ ಹತ್ರ ಹೇಳ್ಕೊಳ್ಳಿ ನನಗೆ ಗಂಡಸ್ತಾನ ಇಲ್ಲ, ಅದಕ್ಕೇನೆ ನನ್ನ ಹೆಂಡತಿಗೆ ಮಗು ಆಗ್ಲಿಲ್ಲ ಅಂತ ಹೇಳಿ, ಆದ್ರಿಂದಾನೇ ನನ್ನ ಹೆಂಡತಿ ಇನ್ನೊಬ್ಬನ ಹತ್ರ ಹೋಗಿ ಮಗು ಮಾಡ್ಕೊಂಡು ಬಂದಿದ್ದಾಳೆ ಅಂತ ಹೇಳಿ ಅಂತ ಹೇಳ್ಬೇಕಾದ್ರೆ ಗಂಡ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿ ಅವಳಿಗೆ ಇನ್ನ ಚೆನ್ನಾಗಿ ಹಾಕೊಂಡು ಹೊಡಿತಾನೆ. ಈ ಕಡೆ ಫ್ರೆಂಡು ಕಿಸಾನ್ ಮನೆಗೆ ಬರ್ಬೇಕಾದ್ರೆ ಅಲ್ಲಿ ಕಿಸಾನ್ ಅವನ ಹೆಂಡತಿ ಹತ್ಕೊಂಡು ನಿಂತಿದ್ದಾಳೆ. ಯಾಕೆ ಏನಾಯ್ತು ಅಂತ ಫ್ರೆಂಡ್ ಕೇಳ್ಬೇಕಾದ್ರೆ, ಹಾ ಏನಾಯ್ತಾ, ನನ್ನ ಗಂಡ ಇವಾಗ ಸಾಯೋ ಸ್ಟೇಜ್ ಅಲ್ಲಿ ಇದ್ದಾರೆ, ಎಲ್ಲದಕ್ಕೂ ನಿನ್ನ ಮಗನೇ ಕಾರಣ, ಅವನ ಫ್ರೆಂಡ್ಸ್ ಅನ್ನ ಸೇರಿಸ್ಕೊಂಡು ನನ್ನ ಗಂಡನನ್ನ ಹೊಡೆದು ಚೆಚ್ಬಿಟ್ಟಿದ್ದಾರೆ, ಸಾಕು ನಿಮ್ಮ ಊರಿಗಾಗಿ ನಾವು ಕಷ್ಟಪಟ್ಟಿದ್ದು, ಇನ್ ಮುಂದೆ ನಾವು ಇಲ್ಲಿರಲ್ಲ, ನಾವು ಬೇರೆ ಊರನ್ನ ನೋಡ್ಕೊಂಡು ಹೋಗ್ಬಿಡ್ತೀವಿ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿ ಫ್ರೆಂಡಿಗೆ ತುಂಬಾನೇ ಬೇಜಾರಾಗುತ್ತೆ. ಆಮೇಲೆ ಫ್ರೆಂಡು ನಮ್ಮ ಹೀರೋಯಿನ್ ಅನ್ನು ನೋಡೋಣ ಅಂತ ಮನೆಗೆ ಬಂದ್ರೆ ಅಲ್ಲಿ ಗಂಡ ಹೆಂಡತಿ ಸಿಕ್ಕಾಪಟ್ಟೆ ಜಗಳ ಮಾಡ್ಕೋತಾ ಇದ್ದಾರೆ. ಆವಾಗ ಟೆನ್ಷನ್ ಆಗ್ಬಿಟ್ಟು ನಮ್ಮ ಹೀರೋಯಿನ್ ಗಂಡನನ್ನ ಹಿಡಿದು ಕೆಳಗಡೆ ತಳ್ಬೇಕಾದ್ರೆ ಅವನು ಮಿಸ್ ಆಗಿ ಸ್ಟವ್ವಿನ ಬೆಂಕಿ ಪಕ್ಕದಲ್ಲಿ ಬಿದ್ದೋಗ್ಬಿಡ್ತಾ ಇದ್ದಾನೆ. ಅವನ ಹತ್ರ ಎಣ್ಣೆ ಬಾಟಲ್ ಬೇರೆ ಇರುತ್ತೆ, ಅದು ಅವನ ಮೇಲೇನೆ ಚೆಲ್ಲಿ ಹಾಗೆ ಬೆಂಕಿ ಹಿಡ್ಕೊಂಡು ಉರಿತಾ ಇದ್ದಾನೆ ಗಂಡ. ಅದನ್ನ ನೋಡುವ ಫ್ರೆಂಡು ಬೇಗ ಇಲ್ಲಿಂದ ಬಾ ಅಂತ ಹೇಳಿ ಹೀರೋಯಿನ್ ಅನ್ನ ಕರ್ಕೊಂಡು ಓಡಿ ಹೋಗ್ತಾಳೆ. ಅಲ್ಲಿ ಮನೆಯಲ್ಲಿ ಗಂಡ ಹಾಗೆ ಬೆಂಕಿಯಲ್ಲಿ ಉರಿದು ಸತ್ತೋಗ್ತಾನೆ. ಇಲ್ಲಿ ಬಿಜಿಲಿಯನ್ನ ನೋಡೋಣ ಅಂತ ಬಂದ್ರೆ ಅಲ್ಲಿ ಆಲ್ರೆಡಿ ಬಿಜಿಲಿ ತುಂಬಾನೇ ಬೇಜಾರಲ್ಲಿದ್ದಾಳೆ. ಇವಾಗ ಹೊಸದಾಗಿ ಬಂದಿದ್ದ ಹುಡುಗಿ ಅವಳಿಗಿಂತ ತುಂಬಾ ಹೆಸರು ಮಾಡಿರೋದ್ರಿಂದ, ಫೇಮಸ್ ಆಗಿರೋದ್ರಿಂದ ಇದ್ರ ಮೇಲೆ ನಾವು ಇಲ್ಲಿ ಇರೋದು ಬೇಕಾಗಿಲ್ಲ ಅಂತ ತುಂಬಾ ಹಣವನ್ನ ಕೂಡಿಟ್ಟಿರ್ತಾಳೆ. ಅದೇ ಸಮಯದಲ್ಲಿ ಫ್ರೆಂಡು ಮತ್ತೆ ಹೀರೋಯಿನ್ ಅಲ್ಲಿಗೆ ಬರ್ಬೇಕಾದ್ರೆ, ಈ ತರ ನಾನು ನನ್ನ ಗಂಡನನ್ನ ಬೆಂಕಿ ಇಟ್ಟು ಸಾಯಿಸ್ಬಿಟ್ಟೆ, ಊರ್ ಜನರಿಗೆ ಇದು ಗೊತ್ತಾದ್ರೆ ಅಷ್ಟೇ ನನ್ನ ಕತೆ ಮುಗೀತು, ಇವಾಗ ಏನ್ ಮಾಡ್ಲಿ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಬಿಜಿಲಿ, ಸರಿ ಬನ್ನಿ ನಾವು ಸುಮ್ನೆ ಈ ಊರನ್ನ ಬಿಟ್ಟು ಓಡಿ ಹೋಗ್ಬಿಡೋಣ ಅಂತ ಅಲ್ಲಿರುವ ಗಾಡಿನ ತಗೊಂಡು ಮೂವರು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಆ ಊರನ್ನೇ ಬಿಟ್ಟು ಹೋಗ್ತಾ ಇದ್ದಾರೆ. ಆಮೇಲೆ ಮೂವರು ಅವತ್ತು ರಾತ್ರಿ ಆ ಗಾಡಿಯಲ್ಲಿ ಸ್ಟೇ ಆಗ್ತಾರೆ. ಆವಾಗ ಬಿಜಿಲಿ ಫ್ರೆಂಡ್ ಅವಳ ಕೂದಲನ್ನು ನೋಡ್ಬೇಕಾದ್ರೆ ಅದು ಸುಟ್ಟು ಹೋಗಿದೆ. ಲೇ ಯಾಕೆ ನಿನ್ನ ಕೂದಲು ಸುಟ್ಟೋಗಿದ್ಯಲ್ಲ ಅಂತ ಬಿಜಿಲಿ ಕೇಳ್ಬೇಕಾದ್ರೆ ಅದಕ್ಕೆ ಫ್ರೆಂಡ್ ಚೆಕ್ ಮಾಡಿ ನೋಡ್ತಾಳೆ. ನೋಡಿದ್ರೆ ಹೀರೋಯಿನ್ ಅವಳ ಗಂಡ ಸಾಯ್ಬೇಕಾದ್ರೆ ಇವಳ ಜುಟ್ಟು ಕೂಡ ಸುಟ್ಟೋಗ್ಬಿಟ್ಟಿದೆ. ಅದಕ್ಕೆ ಹೀರೋಯಿನ್, ನೋಡ್ದ ನೀನು ನಿನ್ನ ಸೊಸೆ ತರಾನೇ ಆಗೋಗ್ಬಿಟ್ಟಿದ್ಯಾ ಅಂತ ಹೇಳ್ತಾಳೆ. ಇನ್ ಮುಂದೆ ನಾವು ಎಲ್ಲಿಗೆ ಹೋಗೋದು, ಏನ್ ಮಾಡೋದು ಅಂತ ಮಾತಾಡ್ಬೇಕಾದ್ರೆ, ಎಲ್ಲಿಗೆ ಹೋಗೋದಾ ಏನ್ ಮಾಡೋದಾ, ಈ ಭೂಮಿನೇ ನಮ್ಮದು, ನಾವು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು, ಇವಾಗ ನಾವು ಮುಂಬೈ ಹೋಗ್ತಾ ಇದೀವಿ, ಮುಂಬೈಗೆ ಹೋಗಿ ಏನ್ ಮಾಡೋದು ಅಂತ ಹೀರೋಯಿನ್ ಕೇಳ್ಬೇಕಾದ್ರೆ ಅದಕ್ಕೆ ಫ್ರೆಂಡ್, ಅದೇ ನಮಗೆ ಕಿಸಾನ್ ತುಂಬಾ ಹ್ಯಾಂಡ್ ಮೇಡ್ ಥಿಂಗ್ಸ್ ಮಾಡೋದನ್ನ ಹೇಳ್ಕೊಟ್ಟಿದ್ದಾರೆ ಅಲ್ವಾ, ತುಂಬಾ ವಿಷಯಗಳನ್ನ ಹೇಳ್ಕೊಟ್ಟಿದ್ದಾರೆ ಅಲ್ವಾ, ಅದನ್ನೇ ಮಾಡೋಣ, ಅದನ್ನೇ ಮಾಡಿ ಬಿಸ್ನೆಸ್ ಮಾಡೋಣ, ಸಂಪಾದನೆ ಮಾಡೋಣ, ಈ ತರ ಒಂದು ಕೈದಿ ತರ ಬದುಕುವ ಲೈಫ್ ಅನ್ನ ಬಿಟ್ಟು ನಾವು ನೆಮ್ಮದಿಯಾಗಿ ಆರಾಮಾಗಿ ಬದುಕೋಣ ಅಂತ ಮಾತಾಡ್ಕೊಂಡೆ ಹೋಗ್ತಾ ಇದ್ದಾರೆ ಹುಡುಗಿಯರು. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಈ ಮೂವಿ ಎಂಡಿಂಗ್ ಅಲ್ಲಿ ಡೈರೆಕ್ಟರ್ ಒಂದು ಥ್ಯಾಂಕ್ಸ್ ಕಾರ್ಡ್ ಅನ್ನ ಹಾಕ್ತಾರೆ. ಈ ಕತೆ ಸೃಷ್ಟಿಯಾಗಲು ನಿಮ್ಮ ಕಥೆಯನ್ನ ನನ್ನ ಹತ್ರ ಹೇಳ್ಕೊಂಡ ಹೆಂಗಸರಿಗೆ ಥ್ಯಾಂಕ್ಸ್, ಅವ್ರಗಳಿಗೆ ಈ ಮೂವಿ ಸಮರ್ಪಣ. ಅಂದ್ರೆ ಈ ಮೂವಿಯಲ್ಲಿ ಏನೇ ವಿಷಯಗಳು ಬಂದ್ರು ಕೂಡ ಅವು ಎಲ್ಲವೇ ನಿಜವಾದ ಸ್ಟೋರಿನೇ, ಎಲ್ಲವನ್ನು ಮಿಕ್ಸ್ ಮಾಡಿ ಜಂಬಲ್ ಮಾಡಿ ತೆಗೆದಿದ್ದಾರೆ ಡೈರೆಕ್ಟರ್. ಈ ತರ ಮೂವೀಸ್, ಕ್ಯಾಶ್ ನೋಡ್ಬೇಡಿ ಅಂತ ಮೂವೀಸ್, ಈ ತರ ಒಳ್ಳೆ ವಿಷಯಗಳನ್ನ ಹೇಳೋ ಮೂವೀಸ್, ಸ್ಟೋರೀಸ್ ಎಷ್ಟೋ ನಾವು ಕೇಳಿರ್ತೀವಿ. ಬಟ್ ಆದ್ರೆ ಇವು ಯಾವುದು ಚೇಂಜು ಆಗೋದಿಲ್ಲ, ಚೇಂಜ್ ಮಾಡೋಕ್ಕೂ ಆಗೋದಿಲ್ಲ. ನೆಕ್ಸ್ಟ್ ಇದೇ ತರ ಒಂದು ಒಳ್ಳೆ ಮೂವಿ ಜೊತೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು.